ನಮಸ್ಕಾರ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ದಾಖಲೆಯ 17ನೇ ಬಜೆಟ್ ಮಂಡನೆಯನ್ನು ಇವತ್ತು ಮಾಡಿದ್ದಾರೆ. 3 ಗಂಟೆಗಳಿಗೂ ಹೆಚ್ಚು ಕಾಲ ಸುದೀರ್ಘ ಬಜೆಟ್ ಭಾಷಣವನ್ನು ಓದಿದ ಸಿದ್ದರಾಮಯ್ಯನವರು ಜನಕಲ್ಯಾಣ ಮತ್ತು ಸಮಗ್ರ ಅಭಿವೃದ್ಧಿಯ ನಡುವೆ ಸಮತೋಲನ ಕಾಯ್ದುಕೊಳ್ಳುವ ದೊಡ್ಡ ಸವಾಲಿನ ಕೆಲಸವನ್ನ ಈ ಬಾರಿಯ ಬಜೆಟ್ ನಲ್ಲಿ ನಿರ್ವಹಿಸಿದ್ದಾರೆ. 4,48,000 ಕೋಟಿಯ ಬಜೆಟ್ ಇದಾಗಿದೆ. ಈ ಬಜೆಟ್ ನಲ್ಲಿ ಎಲ್ಲ ಇಲಾಖೆಗಳಿಗೆ ಅನುದಾನವನ್ನ ಹಂಚಿಕೆ ಮಾಡಲಾಗಿದೆ. ಅತ್ಯಂತ ಹೆಚ್ಚು ಅನುದಾನ ಬಳಕೆಯಾಗಿರೋ ಕೊಡ್ತಾ ಇರೋದು ಈ ಬಜೆಟ್ ನಲ್ಲಿ ಶಿಕ್ಷಣ ಇಲಾಖೆಗೆ. ಹೊಸ ಯೋಜನೆಗಳನ್ನ ಒಂದಷ್ಟು ಘೋಷಣೆ ಮಾಡಲಾಗಿದೆ. ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ, ಆರೋಗ್ಯ ಇಲಾಖೆಗೆ, ಹಾಗೆಯೇ ಶಿಕ್ಷಣ ಇಲಾಖೆಗೆ ಮತ್ತು ಹೊಸ ಯೋಜನೆಗಳನ್ನ ನೀರಾವರಿ ಇಲಾಖೆಯಲ್ಲೂ ಕೂಡ ಘೋಷಣೆ ಮಾಡಲಾಗಿದೆ. ಇದೆಲ್ಲದರ ಜೊತೆಗೆ 16 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ನಿಷೇಧವನ್ನ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಆದ್ರೆ ಅದರ ಸ್ವರೂಪ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಬಜೆಟ್ ನಲ್ಲಿ ಯಾವುದೇ ಪ್ರಸ್ತಾಪ ಇಲ್ಲ, ಘೋಷಣೆಯನ್ನಷ್ಟೇ ಮಾಡಲಾಗಿದೆ. ಇದರ ನಡುವೆ ವಿಪಕ್ಷಗಳು ಆರೋಪ ಮಾಡ್ತಿರುವಂತೆ ಸಾಲದ ಪ್ರಮಾಣ 1.32 ಲಕ್ಷ ಕೋಟಿಗೆ ಏರಿಕೆ ಆಗ್ತಿರೋದು. ಕಳೆದ ಬಾರಿ 1.16 ಲಕ್ಷ ಕೋಟಿ ಇತ್ತು. ಅದಕ್ಕಿಂತ ಹಿಂದಿನ ವರ್ಷ 1.5 ಲಕ್ಷ ಕೋಟಿ ಇತ್ತು. ಹಾಗಾಗಿ ಈಗ ಸಾಲದ ಪ್ರಮಾಣ ಹೆಚ್ಚಾಗಿರೋದು ಇದೊಂದು ಖೋತಾ ಬಜೆಟ್. ಈ ಬಜೆಟ್ ನಲ್ಲಿ ಏನೂ ಇಲ್ಲ ಅಂತ ವಿಪಕ್ಷದ ನಾಯಕರುಗಳು ಆರೋಪಿಸ್ತಿದ್ದಾರೆ. ಆದ್ರೆ ಅದು ನಿಗದಿತ ಪ್ರಮಾಣದಲ್ಲೇ ಇದೆ, ಆ ಮಿತಿಯನ್ನ ಮೀರಿ ಹೋಗಿಲ್ಲ ಅನ್ನೋದು ರಾಜ್ಯ ಸರ್ಕಾರದ ಸಮರ್ಥನೆ ಆಗಿದೆ. ಜೊತೆಗೆ ಕೇಂದ್ರ ನಮ್ಗೆ ಸರಿಯಾದ ಪಾಲನ್ನ ನೀಡಿದ್ದಿದ್ರೆ ನಾವ್ ಇಷ್ಟು ಮಟ್ಟಿಗೆ ಸಾಲವನ್ನ ಮಾಡ್ಬೇಕಾಗಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನ ಇದರಲ್ಲಿ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಇನ್ನೊಂದು ವಿಮಾನ ನಿಲ್ದಾಣ, ಈ ತರ ಅನೇಕ ಯೋಜನೆಗಳನ್ನ ಘೋಷಣೆ ಮಾಡಲಾಗಿದೆ. ಮುಖ್ಯವಾಗಿ ಇಲ್ಲಿ ಕಾಣಿಸುವ ಒಂದೇನೆ, ಗ್ಯಾರಂಟಿ ಯೋಜನೆಗಳನ್ನು ಉಳಿಸಿಕೊಂಡು ಜನ ಕಲ್ಯಾಣ ಮತ್ತು ಸಮಗ್ರ ಅಭಿವೃದ್ಧಿಯ ನಡುವೆ ಒಂದು ಸಮತೋಲನ ಸಾಧಿಸಬೇಕಾದಂತ ಅನಿವಾರ್ಯತೆ ಇತ್ತು ಮುಖ್ಯಮಂತ್ರಿಗಳಿಗೆ. ಅದನ್ನ ಎಷ್ಟು ಸಾಧಿಸಿದ್ದಾರೆ ಅನ್ನೋದನ್ನ ಮುಂದಿನ ಚರ್ಚೆಯಲ್ಲಿ ನಾವು ಮಾತನಾಡ್ತಾ ಹೋಗ್ತೀವಿ. ಸದ್ಯಕ್ಕೆ ನಮ್ಮ ಜೊತೆಗೆ ಈ ಬಜೆಟ್ ಕುರಿತಾಗಿ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ RH ನಟರಾಜ್ ಅವರಿದ್ದಾರೆ. ಆರ್ಥಿಕ ತಜ್ಞರಾಗಿರುವ ಕ್ರಾಸ್ಟಾ ಅವರು, ಡಾಕ್ಟರ್ ಜೇಕಬ್ ಕ್ರಾಸ್ಟಾ ಅವರಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಕ್ರಾಸ್ಟಾ ಅವರೇ, ಮೊದಲು ಬಜೆಟ್ ಗಾತ್ರ, ಅದರ ಪ್ರಮಾಣ, ಅನುದಾನ ಹಂಚಿಕೆ, ಯೋಜನೆಗಳು ಇದೆಲ್ಲದರ ಕುರಿತಂತೆ ಮೊದಲಿಗೆ ಏನ್ ಪ್ರತಿಕ್ರಿಯಿಸ್ತೀರಿ, ಆಮೇಲೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಅಂಕಿ ಅಂಶ ತಗೊಂಡ್ರೆ ನಮ್ಮ ಸಿದ್ದರಾಮಯ್ಯ ಅವರು ಫೈನಾನ್ಸ್ ಮಿನಿಸ್ಟರ್ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ಸತತವಾಗಿ 17ನೇ ಬಾರಿ ಈ ಬಜೆಟ್ ಮಂಡನೆ ಮಾಡ್ತಾ ಇರೋದು, ಇದು ಶಾಬಾಷ್ಗಿರಿ ಕೊಡ್ಬೇಕು ಅವರಿಗೆ. ನಿಜವಾಗಿ ಕಾಂಗ್ರಾಚುಲೇಷನ್ ಹೇಳಲೇಬೇಕಾಗತ್ತೆ. ಯಾಕಂದ್ರೆ ಇದೊಂದು ರೆಕಾರ್ಡ್ ಬ್ರೇಕ್ ಮಾಡಿದಾರೆ ಅವರು. ದೇವರಾಜ ಅರಸು ಪೀರಿಯಡ್ ನಿಂದ ಮತ್ತೆ ಇವಾಗ ನೋಡಿದರೆ ಈಗ ಸಿದ್ದರಾಮಯ್ಯ ಅವರು ಒಂದು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. 17th ಬಜೆಟ್ ಅನ್ನ ಮಂಡಿಸಿದ್ದಾರೆ. ಅವರ ಭವಿಷ್ಯ, ಅವರ ಮನಸ್ಸು, ಆಲೋಚನೆ ಮತ್ತೆ ಡ್ರೀಮ್ ಮಸ್ಟ್ ಹ್ಯಾವ್ ಅಚೀವ್ಡ್. ಅಷ್ಟೊಂದು ಡಿಫಿಕಲ್ಟಿ ಸರ್ಕಾರದ ಒಳಗಡೆ ಇದ್ರೂ ಅವರು ಇವಾಗ ಬಜೆಟ್ ಮಂಡನೆ ಮಾಡಿದ್ದಾರೆ. ಫೈನ್, ಥ್ಯಾಂಕ್ಸ್ ಟು ಅವರ್ ಸಿದ್ದರಾಮಯ್ಯ ಸಾಹೇಬ್ರಿಗೆ. ಇಲ್ಲಿ ಇವಾಗ ಬಜೆಟ್ ಅನ್ನ ವಿಶ್ಲೇಷಣೆ ಆಮೇಲೆ ಮಾಡೋಣ. ಒಂದು ಅಂಕಿ ಅಂಶಗಳು ತಗೊಳ್ಳೋದಾದ್ರೆ ಇಲ್ಲಿ ಏನು ನಮಗೆ ಅರ್ಥ ಆಗ್ತದೆ, ಆಸ್ ಎನ್ ಇಂಡಸ್ಟ್ರಿಯಲಿಸ್ಟ್, ಆಸ್ ಎನ್ ಇನ್ವೆಸ್ಟರ್, ಆಸ್ ಎ ಸಿಟಿಸನ್, ಏನೆಲ್ಲ ಲಾಸ್ಟ್ ಇಯರ್ ಕೊಟ್ಟಿದ್ದು, ಎಷ್ಟು ತನಕ ಅವರು ಅನುಷ್ಠಾನ ಮಾಡಿದ್ರು, ಎಷ್ಟು ಬಾಕಿ ಉಳಿಯಿತು, ಎಷ್ಟು ಇನ್ನು ಮುಂದಕ್ಕೆ ಮಾಡ್ಲಿಕ್ಕಾಗುತ್ತೆ, ಇಂಥದ್ದು ಯಾರು ಯಾವಾಗನೂ ಹೇಳ್ತಾ ಇಲ್ಲ. ಸುಮ್ಮನೆ ಬಜೆಟ್ ನಲ್ಲಿ ಇಷ್ಟು, ಈ ಸಮುದಾಯಕ್ಕೆ ಇಷ್ಟು ಕೋಟಿ, ಈ ಪ್ರಾಜೆಕ್ಟ್ ಇಷ್ಟು ಕೋಟಿ, ಈ ಏರಿಯಾಕ್ಕೆ ಇಷ್ಟು ಕೋಟಿ, ಈ ಏರಿಯಾಕ್ಕೆ ಇಷ್ಟು ಕೋಟಿ ಅಂತ ಹೇಳ್ಬಿಟ್ಟು ಮಂಡನೆ ಮಾಡಿ ಹೋಗ್ತಾರೆ ವಿನಃ ಆ ಕೋಟಿ ಲಾಸ್ಟ್ ಇಯರ್ ಕೊಟ್ಟದ್ದು ಏನಾಯ್ತು. ಒಂದು ಎಕ್ಸಾಂಪಲ್ ಕೊಡ್ತೀನಿ. 2015ರಲ್ಲಿ ನಮ್ಮ ಸಿದ್ದರಾಮಯ್ಯನವರು 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಅಂತ ಅನೌನ್ಸ್ ಮಾಡಿದ್ರು ಬಜೆಟ್ ನಲ್ಲಿ. 10 ವರ್ಷ ಆಯ್ತು. ಏನಾಯ್ತು? ಇದೇ ಈ ಬಜೆಟ್ ನಲ್ಲಿ ಅವರು ಇವಾಗ ಈ ಕ್ಲಸ್ಟರ್ ಅಪ್ರೋಚ್ MSME ಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೇ ಕ್ಲಸ್ಟರ್ ಅಪ್ರೋಚ್ ಈ ಪ್ರಾಡಕ್ಟ್ ಗೆ ಅನುಗುಣವಾಗಿ ಮಾಡಿದಿದ್ರೆ ಎಷ್ಟು ಚಂದವಾಗಿತ್ತು. ರೆವಿನ್ಯೂ ಇನ್ಕ್ರೀಸ್ ಆಗ್ತಾ ಇತ್ತು, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತಾ ಇತ್ತು, ಜನಗಳಿಗೆ ಸುಧಾರಣೆ ಆಗ್ತಾ ಇತ್ತು, ಆ ಡಿಸ್ಟ್ರಿಕ್ಟ್ ಪ್ರಾಡಕ್ಟ್ ಕೂಡ ಇಂಪ್ರೂವ್ ಆಗ್ತಾ ಇತ್ತು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇದೇ 2015 ನಲ್ಲಿ 8 ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್, ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಂತ ಅನೌನ್ಸ್ ಮಾಡಿದ್ರು. ಅದು ಇವಾಗ SIR ತರ ಆಗಿ KIDBಗೆ ಬಂದ್ಬಿಟ್ಟಿದೆ. 10 ವರ್ಷದಿಂದ ಏನೂ ಆಗಿಲ್ಲ. ಅದಕ್ಕೆ ಅನುಗುಣವಾಗಿ ಬಿಡದಿನಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ನಲ್ಲಿ ಅವರೇ ಒಟ್ಟಿಗೆ ಸೇರಿ ಮಾಡ್ತಾ ಇದ್ದಾರೆ. ಕಿಯೋನಿಕ್ಸ್ ಒಂದು ಆಗಿದೆ.
ಅದು ಕೂಡ ಕಿಯೋನಿಕ್ಸ್, ಬಿಕಾಸ್ ಕಿಯೋನಿಕ್ಸ್ ಇಂದ ಆಗ್ತಾ ಇದೆ ಟೌನ್ಶಿಪ್. ಇಲ್ಲೇ ಹೋದ್ರೆ ನಮ್ಮ ಕರ್ನಾಟಕದಲ್ಲಿರುವ ಎಲ್ಲಾ KIDB KSIDC ಏರಿಯಾಗಳು ಸ್ಲಮ್ ಆಗ್ಬಿಟ್ಟಿದೆ. ಯಾಕಂದ್ರೆ ಸರೌಂಡಿಂಗ್ ಏರಿಯಾ ಎಲ್ಲಾ ರೋಡ್ಗಳು ಚೆನ್ನಾಗಿ ಬಂದಿದೆ. ಬಿಕಾಸ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಒಳಗಡೆ ಇರುವವರು ವೋಟಿಂಗ್ ಇಲ್ಲ, ಅವ್ರಿಗೆ MLA ಗೆ ಗಲಾಟೆ ಮಾಡೋಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ತರ ಆಗ್ತದೆ. ಈ ತಾರತಮ್ಯಗಳನ್ನು ಒಂದು ವೇಳೆ ಸರಿ ಮಾಡಿದ್ರೆ ಬಹುಶಃ ನಾವು ಚಪ್ಪಾಳೆ ಹೊಡೆದು ಸಿದ್ದರಾಮಯ್ಯಗೆ ಒಂದು ಫೋಟೋ ಹಾಕ್ಬಿಟ್ಟು ಎಲ್ಲ ಪೂಜೆ ಮಾಡ್ತಾ ಇದ್ವಿ. ಸರಿ ಸರಿ, ಓಕೆ, ಮಾತಾಡ್ತೀನಿ ನಿಮ್ ಜೊತೆಗೆ. ನಟರಾಜ್ ಅವರೇ, ತಾವು ಬಜೆಟ್ ಅನ್ನ ಹೇಗ್ ನೋಡ್ತೀರಿ ವಿಶ್ಲೇಷಕರಾಗಿ? ನಮ್ಗೆ ಮುಖ್ಯವಾಗಿ ಗ್ಯಾರಂಟಿ ಯೋಜನೆಗಳು ರಾಜ್ಯ ಸರ್ಕಾರ ಕಳೆದ 3 ವರ್ಷದಿಂದ ಇದು 3ನೇ ಬಜೆಟ್ ಮಾಡ್ತಿದೆ, ಮೀಸಲಿಟ್ಟಿದೆ. ಅದನ್ನು ಸರಿದೂಗಿಸ್ಕೊಡ್ಬೇಕು ಒಂದು ರಾಜಕೀಯ ಕಾರಣಕ್ಕಾಗಿ, ಜನ ಕಲ್ಯಾಣ. ಇನ್ನೊಂದು ಅಭಿವೃದ್ಧಿ ಯೋಜನೆಗಳಿಗೆ ಹಣ ಸಿಗ್ತಿಲ್ಲ ಅಂತ. ಅದರ ಸಮತೋಲನ ಈ ಬಜೆಟ್ ನಲ್ಲಿ ಕಾಣಿಸ್ತಿದ್ಯಾ? ಹೇಗ್ ಅನ್ಸುತ್ತೆ ತಮ್ಗೆ ಬಜೆಟ್ ನೋಡ್ತಾ ಇದ್ರೆ? ಮಂಜುಳಾ ಅವರೇ, ಕ್ರಾಸ್ತಾ ಅವರು ಕಳೆದ ಬಜೆಟ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಕಳೆದ ಬಜೆಟ್ ನಾನು ಒಟ್ಟು ಗಾತ್ರದ ಬಗ್ಗೆ ಮಾತಾಡ್ತೀನಿ. ಕಳೆದ ಬಜೆಟ್ ನಲ್ಲಿ ಸಿದ್ದರಾಮಯ್ಯ ಅವರು ಅತ್ಯಂತ ದಾಖಲೆಯ ಗಾತ್ರ ಅಂದ್ರೆ 4,09,000 ಕೋಟಿ ಬಜೆಟ್ ಮಾಡಿದ್ರು. ಹೌದು. ಆದ್ರೆ ಈಗ ಅದರ ಆಕ್ಚುಯಲ್ಸ್ ಬಂದಿದೆ, ಅದು 3,95,307 ಕೋಟಿ. ಅಂದ್ರೆ ಕಳೆದ ವರ್ಷ ಅಂದ್ರೆ ಈ ಆರ್ಥಿಕ ವರ್ಷದಲ್ಲಿ ಒಂದು 20,000 ಕೋಟಿಯಷ್ಟು ಕೊರತೆ ಉಂಟಾಗಿದೆ. ಅದರ ಅರ್ಥ ನೀವು ಅಲ್ಲಿ ಏನು 20,000 ಕೋಟಿ ಅಂದ್ರೆ ದೊಡ್ಡ ದುಡ್ಡು. ಅಂದ್ರೆ ಉಳಿದಂತ ಹಣ ಎಲ್ಲ ನೀವು ಗ್ಯಾರಂಟಿ ಯೋಜನೆಗಳು, ಸಾಮಾಜಿಕ ಕಲ್ಯಾಣ, ಜನ ಕಲ್ಯಾಣ ಕಾರ್ಯಕ್ರಮಗಳಿಗೆ ವೆಚ್ಚ ಆಗಿದೆ. ಹೀಗಾಗಿ ಏನ್ ಅಸೆಟ್ ಮ್ಯಾನೇಜ್ಮೆಂಟ್ ಅಂತ ಏನಿದೆ ಅದಕ್ಕಾಗಿ ನಿಗದಿಪಡಿಸಿದಂತ ಹಣ 20,000 ಕೋಟಿ ಕೊರತೆ ಆಗಿದೆ. ಅದನ್ನ ಈ ಬಜೆಟ್ ಅಲ್ಲಿ ಅವರು ತುಂಬಿಕೊಳ್ಬೇಕಾಗತ್ತೆ. ಈಗ ಪರಿಷ್ಕೃತ ಅಂದಾಜು ಅಂತ ಮಾಡಿದ್ದಾರೆ. ಅದರಲ್ಲಿ ನೀವೀಗ ಅದನ್ನ ಹೊಂದಾಣಿಕೆ ಮಾಡಿಕೊಂಡು ಈಗ 4,48,000 ಕೋಟಿ, 40,000 ಕೋಟಿ ಈ ಬಜೆಟ್ ಈ ಗಾತ್ರ ಏನಕ್ಕೆ ಮಾಡಿದ್ದಾರೆ ಅಂದ್ರೆ, ಒಟ್ಟು ಈ ಲೆಕ್ಕಾಚಾರವನ್ನ ಗಮನಿಸಿದಾಗ ಒಂದು ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಇವರು ಎಡವಿದ್ದಾರೆ. ಹೊಸ ದಾರಿ, ಹೊಸ ಮಾರ್ಗಗಳನ್ನ ಹುಡುಕೊಳ್ಳಕ್ ಆಗಿಲ್ಲ ಎಲ್ಲಿಯೂ ಕೂಡ. GST ರಾಷನಲೈಸೇಷನ್ ಮಾಡಿದ ನಂತರದಲ್ಲಿ ದೊಡ್ಡ ಪ್ರಮಾಣದ ಸುಮಾರು 20,000 ಕೋಟಿಯಷ್ಟು ಕೊರತೆ ಆಗಿದೆ. 16ನೇ ಹಣಕಾಸು ಆಯೋಗದ ಶಿಫಾರಸಿನ ಪ್ರಕಾರ ಜನಸಂಖ್ಯೆಯನ್ನ ಆಧಾರ ಇಟ್ಕೊಂಡು ಸಂಪನ್ಮೂಲವನ್ನ ಹಂಚಿಕೆ ಮಾಡಲಾಗ್ತಾ ಇದೆ. ಅದಕ್ಕೆ ಕೂಡ ಕರ್ನಾಟಕಕ್ಕೆ ದೊಡ್ಡ ಹೊಡೆತ ಬಂದಿದೆ. ಹೀಗಾಗಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಪರದಾಡ್ತಾ ಇರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಒಟ್ಟು GSTB ಪ್ರಮಾಣ, ರಾಜ್ಯದ ಒಟ್ಟು GSTB 25% ಒಳಗಡೆ ಇರಬೇಕು ಅನ್ನುವಂತ ಲೆಕ್ಕವನ್ನ ಹಾಕೊಂಡು ಸಾಲ ಮಾಡ್ಲಿಕ್ಕಾಗಿ ಈ ಬಜೆಟ್ ಗಾತ್ರವನ್ನ ಹೆಚ್ಚಳ ಮಾಡ್ಕೊಂಡಿದ್ದಾರೆ. ಇದು ಸಾಲ ಮಾಡ್ಲಿಕ್ಕಾಗಿ ಅಂತ ಹೇಳಿದ್ರೆ ಈ ಬಜೆಟ್ ಸರ್ವರಿಗೂ ಸಮಪಾಳು ಅನ್ನುವಂತ ಒಂದು ಆಶಯದೊಂದಿಗೆ ಮಂಡನೆ ಮಾಡಲಾದ್ರೂ ಕೂಡ ಇದು ಬದುಕನ್ನ ಕಟ್ಕೊಡ್ಬೋದು ಅನ್ನೋ ಪ್ರಯತ್ನದಲ್ಲಿದೆ. ನಿಜವಾಗಿ ಕೆಲವು ಯೋಜನೆಗಳನ್ನ ನೋಡಿದಾಗ ನೀವು ಹಲವಾರು ಹೊಸ ಯೋಜನೆಗಳಿವೆ. ಅದನ್ನ ನೋಡಿದಾಗ ನಮ್ಗೆ ಇದೊಂಥರ ಬದುಕನ್ನ ಕಟ್ಟಿಕೊಡುವ ಪ್ರಯತ್ನ ಅನ್ಸಿದ್ರು ಕೂಡ ಆರ್ಥಿಕ ಭವಿಷ್ಯವನ್ನ ಅಡ ಇಟ್ಟು ಈ ಕೆಲಸ ಮಾಡ್ಬೇಕಾ ಅನ್ನುವಂತ ಪ್ರಶ್ನೆ ಕೇಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ನೀವು 40,000 ಕೋಟಿಯಷ್ಟು ಹೆಚ್ಚುವರಿ ಮಾಡಿದಿರಿ, ಆದ್ರೆ ಅದಕ್ಕೆ ಪ್ರತಿಯಾಗಿ ಲಕ್ಷಾಂತರ ಕೋಟಿಯನ್ನ ಸಾಲ ಮಾಡ್ತಿದ್ರಿ. ಒಟ್ಟು ಬಜೆಟ್ ಗಾತ್ರವನ್ನ ಗಮನಿಸಿದಾಗ 75% ಹಣ ಬಜೆಟ್ ಒಟ್ಟು ವೆಚ್ಚದಲ್ಲಿ ನಿಮಗೆ ಸರ್ಕಾರಿ ನೌಕರರ ಸಂಬಳ, ಪಿಂಚಣಿ, ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳು ಮತ್ತೆ ಗ್ಯಾರಂಟಿ ಯೋಜನೆಗಳಿಗೆ ವಿನಿಯೋಗ ಆಗುತ್ತೆ. ಹೀಗಿರುವಂತಹ ಸಮಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುತ್ತೆ. ಚುನಾವಣೆಗೆ ಪ್ರತ್ಯೇಕ ವೆಚ್ಚವನ್ನು ನಿಗದಿಪಡಿಸಬೇಕಾಗತ್ತೆ. ಇದಾದ ನಂತರದಲ್ಲಿ ನೀವು ಬಂಡವಾಳ ವೆಚ್ಚ ಅಂತ ಎಲ್ಲಿ ತರ್ತೀರಿ, ಎಷ್ಟು ಪರ್ಸೆಂಟೇಜ್ ಇದೆ ಬಂಡವಾಳ ವೆಚ್ಚ? ಹಾಗಾದಂತ ಸಮಯದಲ್ಲಿ ಅಭಿವೃದ್ಧಿ ಏನಾಗುತ್ತೆ? ನೀರಾವರಿ, ಕೃಷಿ, ರಸ್ತೆ ಈ ತರದ ಯೋಜನೆಗಳನ್ನ ಗಮನಿಸಿದಾಗ ಇದೊಂದು ದೊಡ್ಡ ನಿರಾಸೆ ಮೂಡುತ್ತೆ. ಯಾಕೆಂದ್ರೆ ಒಬ್ಬ ಉತ್ತಮ ಆರ್ಥಿಕ ತಜ್ಞರಾಗಿ ಒಳ್ಳೆ ಕೆಲಸ ಮಾಡಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಜೆಟ್ ನಲ್ಲಿ ಅಂದ್ರೆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಎಳವಿದ ಪರಿಣಾಮವಾಗಿ ವ್ಯತ್ಯಾಸ ಆಗಿದೆ. ಅಬಕಾರಿ ವಲಯಕ್ಕೆ ಅತಿ ಹೆಚ್ಚಿನ ಪ್ರಮಾಣದ ಒಂದು ಬ್ಯಾಂಕಿಂಗ್ ಅಂದ್ರೆ ಅಬಕಾರಿ ಮೇಲೆ ಅವರು ಒಂದು ಇದಾಗಿದ್ದಾರೆ. ಬ್ಯಾಂಕ್ ಮಾಡಿರೋ ಒಂದು ದೊಡ್ಡ ಪ್ರಮಾಣದಲ್ಲಿ ಸಿಗಬಹುದು ಅಂತ ಏನಾಗಿದೆ ಇಲ್ಲಿವರೆಗೆ ಇತ್ತು. ಪ್ರತಿ ಬಾಟ್ಲಿಗೆ ಇಷ್ಟು ಟ್ಯಾಕ್ಸ್ ಅನ್ನ ಹಾಕ್ತಿವಿ ಅಂತ ಒಂದು ಗೋಲ್ಡ್ ರೇಟ್ ಅಂತ ಲೆಕ್ಕಾಚಾರ ಬರುತ್ತೆ. ನಿಮಗೆ ಎಷ್ಟು ಪರ್ಸೆಂಟೇಜ್ ಗೋಲ್ಡ್ ಇದ್ರೆ ಎಷ್ಟು ರೇಟ್ ಅಂತೇಳಿ ವ್ಯಾಪಾರ ಮಾಡಿದ್ವಿ. ಕ್ರಾಸ್ತಾ ಅವ್ರ ಇದ್ರೆ ಗೊತ್ತಾಗ್ತಾ ಇತ್ತು ಅವ್ರಿಗೆ. ಅಂದ್ರೆ ನೀವು 22 ಕ್ಯಾರೆಟ್ ಇದ್ರೆ ಇಷ್ಟು, 22 ಕ್ಯಾರೆಟ್ ಇದ್ರೆ ಎಷ್ಟು, 24 ಕ್ಯಾರೆಟ್ ಇದ್ರೆ ಎಷ್ಟು ಅಂತೇಳಿ ಗೋಲ್ಡ್ ರೇಟ್ ಅನ್ನ ಹಾಕಿ ಆ ಕ್ಯಾರೆಟ್ ಲೆಕ್ಕದಲ್ಲಿ ಇದಕ್ಕೆ ಟ್ಯಾಕ್ಸ್ ಹಾಕ್ತಾರೆ. ಈಗ ನೀವು ಎಕ್ಸೈಸ್ ಅಲ್ಲಿ ನೀರಿಗೆ ದುಡ್ಡು ಕೊಡಬೇಡಿ, ನೀವು ಆಲ್ಕೋಹಾಲಿಗೆ ದುಡ್ಡು ಕೊಡಿ ಅಂತ. ಆಲ್ಕೋಹಾಲ್ ಎಷ್ಟು ಪರ್ಸೆಂಟೇಜ್ ಇದೆ ಅಷ್ಟು ಪರ್ಸೆಂಟೇಜ್ಗೆ ಟ್ಯಾಕ್ಸ್ ಹಾಕ್ತಿವಿ ಅಂತ ಹೇಳಿ ಕೊಟ್ಟಿದ್ದಾರೆ. ಹೀಗಾಗಿ ಇದು ಅತ್ಯಂತ ಒಂದು ಬೇರೆ ದಾರಿನೇ ಇಲ್ಲ ಅವರಿಗೆ. ಹಾಗಾಗಿ ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಎಡವಿರುವಂತಹ ಈ ಒಟ್ಟು ಈ ಬಜೆಟ್ ಅನ್ನ ನೋಡಿದಾಗ ಒಂದು ಸರ್ಕಾರ ಆಡಳಿತಾತ್ಮಕ ವೆಚ್ಚವನ್ನ ಕಡಿಮೆ ಮಾಡಿ ಆರ್ಥಿಕ ಶಿಸ್ತನ್ನ ಕಾಪಾಡಬೇಕಾಗಿತ್ತು. ಅದರಲ್ಲಿ ಎಡವಿದೆ. ಹೀಗಾಗಿ ಒಟ್ಟು ಸಾಲ 8.24 ಲಕ್ಷ ಕೋಟಿಗೆ ಹೆಚ್ಚಳ ಆಗಿದೆ. ಹಾಗಾಗಿ ಒಟ್ಟಾರೆ ಬಜೆಟ್ನ 15% ಹಳೆಯ ಸಾಲ ಪಾವತಿ ಮತ್ತು ಬಡ್ಡಿ ಪಾವತಿ ಮಾಡ್ಲಿಕ್ಕಾಗಿ ಹೋಗ್ತಾ ಇದೆ. ಹೀಗಾಗಿ ಇದು ಅಭಿವೃದ್ಧಿ ಯೋಜನೆಗಳ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ
ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳ ಕಾಪಾಡ್ಕೊಂಡು ಹೋಗ್ಬೇಕು, ಮತ್ತೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಯೋಜನೆಗಳನ್ನ ಕೈಗೊಳ್ಳೋದು ದೊಡ್ಡ ಸವಾಲು. ಆ ಸವಾಲನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ ಆಗುತ್ತೆ. ಸರಿ, ಮಾತನಾಡ್ತೀನಿ. ನಮಸ್ತೆ, ಥ್ಯಾಂಕ್ ಯು. ಕಾಸ್ಟ್ ಅವರೇ, ಈಗ ಬಜೆಟ್ ಅನ್ನ ಇನ್ನೊಂದು ವಿಶ್ಲೇಷಣೆ ಮಾಡೋದಾದ್ರೆ, ನಟರಾಜ್ ಅವರು ಮಾತಾಡ್ತಾ ಹೇಳ್ತಿದ್ರು, ಅಂದ್ರೆ ನಮ್ಮೆಲ್ಲ ಅಭಿವೃದ್ಧಿ ಯೋಜನೆಗಳನ್ನ ಪಕ್ಕಕ್ಕಿಟ್ಟು ಅಥವಾ ಅದನ್ನ ಬಲಿ ಕೊಟ್ಟು ಸಾಲವನ್ನ ಹೆಚ್ಚು ಮಾಡೋದ್ರ ಮುಖಾಂತರವಾಗಿ ನಾವು ಏನ್ ಮಾಡೋಕ್ ಸಾಧ್ಯ, ಆ ತರದ್ದು ಆಗಿದೆ. ಇಲ್ಲಿ ಬಜೆಟ್ ಅಲ್ಲಿ ಸಾಲದ ಪ್ರಮಾಣ ಹೆಚ್ಚಾಗಿದೆ ಅಂತ. ಅದ್ರ ಜೊತೆಗೆ ಅವ್ರು ಹೇಳಿದ್ರು GSDP ಏನಿದೆ ಅದರ ವ್ಯಾಪ್ತಿಯಲ್ಲೇ ಇದೆ, 24 ಪಾಯಿಂಟ್ ಸಮಥಿಂಗ್ ಏನೋ 25 ಅಂತ ನಿಗದಿಪಡಿಸಿದೆ, ಅದ್ರೊಳಗೇನೆ ಇದೆ. ರಾಜ್ಯ ಸರ್ಕಾರ ಒಂದ್ ಸಬೂಬ್ ಹೇಳ್ತೇನೆ ಏನಂತಂದ್ರೆ, ಕೇಂದ್ರದಿಂದ ನಮಗೆ ಬರಬೇಕಾದಂತ ಸರಿಯಾದ ಹಣ ಪಾಲು ಸಿಕ್ಕಿದ್ರೆ ನಾವಿಷ್ಟು ಸಾಲ ಮಾಡ್ಬೇಕಾಗಿರ್ಲಿಲ್ಲ. ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿರುವಂತ ಅಂದ್ರೆ ಸಂಪನ್ಮೂಲ ಕ್ರೋಢೀಕರಣದ ವ್ಯಾಪ್ತಿಯನ್ನ ಕೇಂದ್ರ ಸೀಮಿತ ಮಾಡಿದೆ. ಆ ಸೀಮಿತ ಮಾಡಿನೂ ಕೊಡ್ಬೇಕಾಗಿದ್ದನ್ನ ಕೊಡದೇ ಇದ್ರೆ ನಾವೇನ್ ಬೇರೆ ಮಾಡ್ಬೇಕು ಅನ್ನೋದು, ಇದನ್ನ ತಾವ್ ಹೇಗ್ ನೋಡ್ತೀರಿ? ಇಲ್ಲ, ಇದೊಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇದು. ಯಾಕಂದ್ರೆ ಈ 16th ಪೇ ಕಮಿಷನ್ ನಿಂದ ಅವರು 14% GDP ಇರುವುದನ್ನ 16% GDPಗೆ ಕರ್ನಾಟಕ ಕೊಡ್ಲಿಕ್ಕೆ ಎಗ್ರಿ ಆಗಿದ್ದಾರೆ. ಸೊ ಎಷ್ಟೆಲ್ಲ ಪೇ ಕಮಿಷನ್ ಇಂದ ಬರಬೇಕು, ಇದು ಕಮಿಟಿ, ಅದು ಪಾಲಿಟಿಕ್ಸ್ ಏನಿಲ್ಲ. ಅದು ನಾಟ್ ಡಿಸೈಡೆಡ್ ಬೈ ನಿರ್ಮಲಾ ಸೀತಾರಾಮನ್ ಆರ್ ಮೋದಿ, ಇಟ್ ಇಸ್ ಡಿಸೈಡೆಡ್ ಬೈ ದ ಕಮಿಟಿ. ಆ ಕಮಿಟಿನಲ್ಲಿ ಡಿಸೈಡ್ ಮಾಡಿದನ್ನ ಇವರು ಪಾಲಿಟಿಕ್ಸ್ ಆಗಿ ತಗೋತಾ ಇದ್ದಾರೆ. ಕೇಂದ್ರದ ಸಾಲ ಇದು ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್, ಇದು ಆತರ ಅಲ್ಲ. ಆದ್ರೆ ಇವರಿಗೆ ಇಲ್ಲಿ ಕರ್ನಾಟಕದಿಂದ ಇವರು 5 ಫ್ರೀ ಬೀಸ್ ಕೊಡ್ಲಿಕ್ಕೆ ಯಾರು ಹೇಳಿದ್ರು? ಅದಕ್ಕೆ ಸಪರೇಟ್ ಆಗಿ 51, ಅದಕ್ಕೆ ಲಾಸ್ಟ್ ಇಯರ್ ನೋಡಿ 68,000 crores ಇಟ್ಟಿದ್ರು. ಈ ವರ್ಷ ನೋಡಿ 51,000 crores ಸಪರೇಟ್ ಆಗಿ ಇಟ್ಟಿದ್ದಾರೆ. ಯಾರು ಹೇಳಿದ್ದಾರೆ ಇದಕ್ಕೆ? ಒಂದು ವೇಳೆ ಇದೇ ಸಾಲವನ್ನ ತಗೊಂಡಿರುವುದು, ಈಗ ಸಾಲದ ಇವ್ರ ಪಟ್ಟಿ ಈಗ ನೋಡಿದ್ರೆ, ಈಗ GST ಟೋಟಲ್ ಆಗ್ಬಿಟ್ಟು ಫಿಸ್ಕಲ್ ಡಿಫಿಸಿಟ್ ಈಗ ಪೆಗ್ ಟು 99,449 crores. ಅಫ್ಕೋರ್ಸ್ ಬಹಳ ಚಾಣಕ್ಯ ಬುದ್ಧಿಯಿಂದ ಅದನ್ನ 3% ಒಳಗಡೆ ಇಟ್ಬಿಟ್ಟು 2.9% GDP ಇಟ್ಕೊಂಡಿದ್ದಾರೆ. ಅಂದ್ರೆ FRBM ಆಕ್ಟ್ ಪ್ರಕಾರ ಇವರು ಸರಿಯಾಗಿ ಮೇಂಟೈನ್ ಮಾಡಿದ್ದಾರೆ. ಆದ್ರೆ ಅದರಲ್ಲಿ ಸಾಲ ಎಷ್ಟು ತನಕ ಬಂದಿದೆ? 1.32 lakhs crores. ಇದರಿಂದ ರೆವೆನ್ಯೂ ಡೆಫಿಸಿಟ್ ಏನು ಬರ್ತಾ ಇದೆ ಅಂದ್ರೆ, ಎಲ್ಲ ಫ್ರೀ ಬೀಸ್ ಕೊಟ್ಟಿದ್ದರಿಂದ 22,995 crores. ಇವಾಗ ಈ ರೆವೆನ್ಯೂ ಡೆಫಿಸಿಟ್ ಬಂದ್ರು ತೊಂದರೆ ಇಲ್ಲ, ಸಾಲ ತಗೊಂಡ್ರು ತೊಂದರೆ ಇಲ್ಲ. ಆದ್ರೆ ಈ ಸಾಲವನ್ನ ನೀವು ಫ್ರೀ ಬೀಸ್ ಕೊಡ್ಲಿಕ್ಕೆ ತಗೊಂಡ್ರೆ, ನೀವು ಸ್ಯಾಲರೀಸ್ ಕೊಡ್ಲಿಕ್ಕೆ ತಗೊಂಡ್ರೆ ಆವಾಗ ಹೆಂಗೆ ಸುಧಾರಣೆ ಆಗುತ್ತೆ? ಹೆಂಗೆ ನಿಮ್ಗೆ ಇನ್ಕಮ್ ಬರುತ್ತೆ? ಹೆಂಗೆ ಬೊಕ್ಕಸಕ್ಕೆ ಕಾಸು ಬರುತ್ತೆ? ಅದಲ್ಲದೆ ಖಾಲಿ ಇರುವ ಜಾಗನ್ನ ಇವರು 56,432 ಜಾಬ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಆವಾಗ್ಲೇ ಅವರು AI ಮತ್ತೆ ಬ್ಲಾಕ್ ಚೈನ್ ನಲ್ಲಿ ಸೋರಿಕೆ ಆಗಿರುವ ಟ್ಯಾಕ್ಸ್ ಅನ್ನ ಸರಿ ಮಾಡ್ತೀನಿ ಹೇಳ್ಬಿಟ್ಟು ಮಾಡಿದ್ಮೇಲೆ, ಇವಾಗ ಪ್ರೈವೇಟ್ ಕಂಪನಿನವರು AI ಮಾಡ್ಬಿಟ್ಟು ಜಾಬ್ಸ್ ಅನ್ನ ಕಳ್ಕೊಳ್ತಾ ಇದಾರೆ, ಜಾಬ್ ಅನ್ನ ಚೇಂಜ್ ಮಾಡ್ತಾ ಇದಾರೆ. ಆದ್ರೆ ಇಲ್ಲಿ ಗವರ್ಮೆಂಟ್ ನಲ್ಲಿ ಈ ಜಾಬ್ ಅನ್ನು ಕೊಡ್ತಾ ಇದ್ದಾರೆ. ಇದು ಯಾವ ನ್ಯಾಯ? ಇದು ಪುನಃ ಡೆಫಿಸಿಟ್ ಆಗಲ್ವಾ? ಈಗ 56,432 ಜನಕ್ಕೆ ಹೊಸ ಜಾಬ್ಸ್ ಕೊಟ್ರೆ ಸಂಬಳ ಎಲ್ಲಿಂದ ಕೊಡ್ತೀರಾ ನೀವು? ಸಂಬಳಕ್ಕೆ ಪ್ರೊವಿಷನ್ ಮಾಡಿದೀರಾ? ಹಾಗಾದ್ರೆ ಪುನಃ ನೀವು ಮಾರ್ಚ್ ಎಂಡ್ ಬಂದಾಗಲ್ಲ ನೆಕ್ಸ್ಟ್ ಇಯರ್ ಡೆಫಿಸಿಟ್ ಆಗುತ್ತೋ ಇಲ್ವೋ ಬಜೆಟ್? ಇದನ್ನೆಲ್ಲ ನಾವು ಪೂರ್ತಿ ಹಾಗಂತ ಸರ್ಕಾರದಲ್ಲಿ ಬಾಕಿ ಇರುವ ಖಾಲಿ ಹುದ್ದೆಗಳನ್ನ ತುಂಬಲೇಬೇಕಲ್ಲ. ಎಷ್ಟ್ ದಿನ ನೀವು ಹೊರಗುತ್ತಿಗೆ ಆಧಾರದ ಮೇಲೆ ಕೋರ್ಟ್ಗಳು ಕೂಡ ಇದ್ರ ಬಗ್ಗೆ ಹೇಳಿದಾವೆ. ಎಷ್ಟ್ ದಿನ ಅದನ್ನ ನಡ್ಸೋಕ್ ಆಗೋದಿಲ್ಲ, ತುಂಬಲೇಬೇಕು. ಆದ್ರೆ ಇಲ್ಲಿ ನೀವು AI ಉಪಯೋಗಿಸಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಉಪಯೋಗಿಸಿದ್ರೆ ಆ ಕೆಲಸ ಕೊಡುವ ಅವಶ್ಯಕತೆ ಇಲ್ಲ. ನಿಮಗೆ ಏನಾಗುತ್ತೆ, ಇಡೀ ಸರ್ಕಾರ ಮ್ಯಾನೇಜ್ಮೆಂಟ್ ಅನ್ನ ಕಂಪ್ಲೀಟ್ ಚೇಂಜ್ ಆಗ್ಬಿಡುತ್ತೆ. ಸೊ ದಿಸ್ ಇಸ್ ಎ ಗುಡ್ ನ್ಯೂಸ್, ನೋ ಡೌಟ್ ಅಬೌಟ್ ಇಟ್. ಬಟ್ ಅದನ್ನ ಪುನಃ ಜಾಬ್ ಕೊಡ್ತೀನಿ ಅಂದ್ರೆ ಸರ್ಕಾರ ಸುಪ್ರೀಂ ಕೋರ್ಟ್ ನಿಂದ ಆಜ್ಞೆ ಬಂದಿದೆ, ರೈಟ್. ಆದ್ರೆ ಇಲ್ಲಿ ನೀವು ಜಾಬ್ಸ್ ಕೊಡದೇ ಇರುವುದರಿಂದ ಅದು ಕೊಟ್ರೆ ಏನಾಗುತ್ತೆ? 56,000 ಜನಕ್ಕೆ ಸಂಬಳ ಕೊಡುವಾಗ ಇಷ್ಟಾಗುತ್ತೆ, ಪುನಃ ಡೆಫಿಸಿಟ್ ಆಯ್ತೋ ಇಲ್ಲೋ? ಆ ಡೆಫಿಸಿಟ್ ನೀವು ಸಾಲ ತಗೊಂಡಿದ್ದೀರಾ? ಈ ಸಾಲ ನೀವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಬಿಟ್ಟು, ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡ್ಬಿಟ್ಟು, ಕ್ಲಸ್ಟರ್ ಅಪ್ರೋಚ್ ಮಾಡ್ಬಿಟ್ಟು ಅಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡ್ಬಿಟ್ರೆ ನೀವು ಬೊಕ್ಕಸಕ್ಕೆ ಕಾಸು ಬರುತ್ತೆ. ಇದೆಲ್ಲ ಬಿಟ್ಬಿಟ್ಟು ನಾನು ಕ್ಲಸ್ಟರ್ ಮಾಡ್ತೀನಿ,
ನಾನು ಚಿಕ್ಕಬಳ್ಳಾಪುರದೊಂದು ವೆಹಿಕಲ್ ಇನ್ಸ್ಪೆಕ್ಷನ್ ಮಾಡ್ತೀನಿ 100 ಕೋರ್ಸ್ ನಲ್ಲಿ. ಆಟೋಮೇಶನ್ ಅನ್ನು ರೋಡ್ ರಿಸರ್ಚ್ ಅಸೋಸಿಯೇಷನ್ಗೆ 500 ಕೋಟಿ ಕೊಡ್ತೀನಿ. ಏರೋಸ್ಪೇಸ್ ಪಾರ್ಕ್ಗೆ 10 ಕೋಟಿ ಕೊಡ್ತೀನಿ. ಆಮೇಲೆ ಈ ಇಂಡಸ್ಟ್ರಿಯಲ್ ಎಸ್ಟೇಟ್, ಈಗ KSIDC ನೋಡಿ, 25 ವರ್ಷದಿಂದ KSIDC ಇಂಡಸ್ಟ್ರಿಯಲ್ ಎಸ್ಟೇಟ್ ನಲ್ಲಿ ಡೆವಲಪ್ ಮಾಡಿಲ್ಲ. ಇವಾಗ ಬಜೆಟ್ ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. 25 ವರ್ಷದಲ್ಲಿ ಆಗದೇ ಇರುವುದನ್ನ KSIDC ಇವಾಗ ಇಂಡಸ್ಟ್ರಿಯಲ್ ಎಸ್ಟೇಟ್ ನಲ್ಲಿ ಡೆವಲಪ್ಮೆಂಟ್ ಮಾಡ್ತೀನಿ ನೋಡ್ಬಿಟ್ಟು. ಅದೇ ರೀತಿ ಓಕೆ, ಒಂದ್ 2 minutes ಬ್ರೇಕ್ ತಗೊಳ್ಳಿ, ನೋ ಪ್ರಾಬ್ಲಮ್, ಮಾತಾಡ್ತೀನಿ ನಿಮ್ ಜೊತೆಗೆ. ನೋ ಪ್ರಾಬ್ಲಮ್. ನಟರಾಜ್ ಅವರೇ, ರಾಷ್ಟ್ರ ಅವ್ರು ಹೇಳ್ತಿರೋದು, ನೀವ್ ಹೇಳ್ತಿರೋದು ಸಾಲದ ಪ್ರಮಾಣ ಹೆಚ್ಚಾಯ್ತು ಅಂತಂದ್ರೆ ಒಂದ್ ರಾಜ್ಯ ಸರ್ಕಾರಕ್ಕೆ ಆಯ್ಕೆ ಏನಿದೆ? ಈಗ ಕ್ರಾಸ್ಟ್ ಅವರು 56,000 ಹುದ್ದೆಗಳನ್ನ ತುಂಬೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಅದ್ರಲ್ಲಿ ಬೇರೆ ಬೇರೆ ಆಯಾಮ ಇದೆ. ಸರ್ಕಾರಿ ಸ್ವಾಮ್ಯ ಬೇರೆ, ಸಾರ್ವಜನಿಕ ಹುದ್ದೆಗಳು ಬೇರೆ ಆಗತ್ತೆ. ಅವ್ರು ಏನೇ ಇಂಡಸ್ಟ್ರಿ ಡೆವಲಪ್ ಮಾಡಿ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಿದ್ರೆ ಅದು ಪ್ರೈವೇಟ್ ಆಗೋಗುತ್ತೆ, ಅದು ಬೇರೆ ಸ್ವರೂಪತೆ ಇರುತ್ತೆ. ಈಗ ರಾಜ್ಯ ಸರ್ಕಾರಕ್ಕೆ ಆಯ್ಕೆ ಏನಿದೆ? GST ಈಗ ಒಂದು ಏಕರೂಪ ತೆರಿಗೆ ಆದ ನಂತರದಲ್ಲಿ ರಾಜ್ಯಕ್ಕೆ ಆದಾಯ ಕ್ರೋಢೀಕರಣ, ಸಂಪನ್ಮೂಲ ಕ್ರೋಢೀಕರಣಕ್ಕೆ ಮೂಲಗಳೇ ಕಡಿಮೆ ಇದೆ. ಇನ್ನೇನ್ ಮಾಡ್ಬೇಕು? ಹಾಗಂತ ಕಲ್ಯಾಣ ಕಾರ್ಯಕ್ರಮಗಳನ್ನ, ಕಲ್ಯಾಣ ಯೋಜನೆಗಳನ್ನ ಕೊಡಬಾರ್ದ ಒಂದು ರಾಜ್ಯ ಸರ್ಕಾರ? ಪ್ರಶ್ನೆ ಬರುತ್ತೆ. ಹಿಂಗ್ ನಡೆಸ್ಬೇಕು ರಾಜ್ಯ ಸರ್ಕಾರಗಳನ್ನ? ಈ 3-4 ವಿಷಯ ಮಂಜುಳಾ. ಒಂದು, ನಮ್ಮ ರೈತ ನಾಯಕರು ಮಾತಾಡ್ತಾ ಇದ್ದಾಗ ಹೇಳಿದ್ರು, 30,000 ಕೋಟಿಯಷ್ಟು ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ನಿಜವಾಗಿ ಇದರಿಂದ ಪ್ರಯೋಜನ ಆಗುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ, ನೀವು ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡುವಂಥದ್ದು ಯಾವುದು? ಸಹಕಾರ ಬ್ಯಾಂಕ್ಗಳು. ಕರ್ನಾಟಕದಲ್ಲಿ ಸಹಕಾರ ಬ್ಯಾಂಕ್ಗಳ ವ್ಯಾಪ್ತಿಯನ್ನ ಗಮನಿಸಿದಾಗ ದಕ್ಷಿಣ ಕರ್ನಾಟಕಕ್ಕೆ ಬಂತು ಅಂತ ಹೇಳಿದ್ರೆ ನಿಮ್ಗೆ ಸಹಕಾರ ಬ್ಯಾಂಕ್ ವ್ಯವಸ್ಥೆನೇ ಇಲ್ಲ. ನೀವು ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಅಂದ್ರೆ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಸಹಕಾರ ಬ್ಯಾಂಕ್ ವ್ಯವಸ್ಥೆನೇ ಇಲ್ಲ. ಹಾಗಾಗಿ ಇಲ್ಲಿ ನೀವು 30,000 ಕೋಟಿ ಅಲ್ಲ 60,000 ಕೋಟಿ ಅಂತ ಘೋಷಣೆ ಮಾಡಿದ್ರು ಕೂಡ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸಿಗಲ್ಲ. ನಮ್ಮ ರೈತರು ಹೋಗಿ ಮೀಟರ್ ಬಡ್ಡಿ ಯಾರು ಕೊಡ್ತಾರೆ ಸಾಹುಕಾರನ ಹತ್ರ ಸಾಲ ತಗೊಳ್ಳುವ ಸ್ಥಿತಿ ನಿರ್ಮಾಣ ಆಗಿದೆ. ಒಂದು. ಇನ್ನು MSP ವಿಷಯಕ್ಕೆ ಬಂದಾಗ ಸ್ವಾಮಿನಾಥನ್ ಆಯೋಗ ರಿಪೋರ್ಟ್ ಏನ್ ಹೇಳಿದೆ, ಒಟ್ಟು ಬಂಡವಾಳ ವೆಚ್ಚವನ್ನ ಹೇಗೆ ನಿಗದಿ ಮಾಡಬೇಕು ಅಂತ. ಅವರು ಕೃಷಿ ಚಟುವಟಿಕೆ ಆರಂಭ, ಏನು ಹೊಲವನ್ನ ಹಸನು ಮಾಡುವ ಆಗಿನಿಂದ ಹಿಡಿದು ಕಟಾವಿನ ಹಂತದವರೆಗೆ ಬಂಡವಾಳ ವೆಚ್ಚ ಪ್ಲಸ್ ಅವರ ಕೂಲಿ ಮತ್ತೆ ಲಾಭಾಂಶ ಇಷ್ಟನ್ನ ಲೆಕ್ಕ ಹಾಕಿ ನೀವು ಆವರ್ತ ನಿಧಿಯನ್ನ ನಿಗದಿ ಮಾಡಬೇಕು ಅನ್ನೋಂಥ ವೈಜ್ಞಾನಿಕವಾದಂತ ವರದಿಯನ್ನ ಕೊಟ್ಟಿದೆ. ಆದ್ರೆ ಇಲ್ಲಿಯವರೆಗೆ ಆ ಬಗ್ಗೆ ಯಾವುದೇ ರೀತಿಯಾದಂತ ಚರ್ಚೆಗಳು ಆಗಿಲ್ಲ. ಹಾಗಾಗಿ ಕೃಷಿ ಕ್ಷೇತ್ರದಕ್ಕೆ ನೀವೇನು ಕೊಟ್ಟಿರುವಂತ ಘೋಷಣೆಗಳಿದಾವಲ್ಲ, ಒಂದು ರೀತಿಯಾದಂತ ಆಕರ್ಷಕವಾದ ಹೆಸರುಗಳಿಂದ ಕಾಣ್ತಿದೆ. ಮುಖ್ಯಮಂತ್ರಿಗಳ ಏನು ಸಂಜೀವಿನಿ ನಿಧಿ, ಈ ತರದೆಲ್ಲ ಘೋಷಣೆಗಳು ತುಂಬಾ ಚೆನ್ನಾಗಿದ್ದಾವೆ. ಕೃಷಿ ವಿಸ್ತಾರ, ಸಸ್ಯ ಸಂಜೀವಿನಿ, ಈ ರೀತಿಯಾದಂಥದ್ದು. ಅದನ್ನ ನೀವು ಗಮನ ಹರಿಸಿಲ್ಲ. ಜೊತೆಗೆ ಹವಾಮಾನ ವೈಪರೀತ್ಯ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಹಲವಾರು ತಜ್ಞರು ವರದಿಯನ್ನ ಕೊಟ್ಟಿದ್ರು, ನೀವು ಹಸಿರು ವಲಯವನ್ನ ವಿಸ್ತರಣೆ ಮಾಡಬೇಕು, ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ. ಗ್ರಾಮೀಣ ಪ್ರದೇಶ ಇರ್ಬೋದು, ನಗರ ಪ್ರದೇಶದಲ್ಲಿ ಇರ್ಬೋದು. ಇಲ್ಲಿ ಹಸಿರು ವಲಯ ವಿಸ್ತರಣೆ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರಸ್ತಾಪಗಳಿಲ್ಲ. ಯಾಕೆ ಈಗಾಗಲೇ ನೀವು ಈಗ ಮಳೆ ಬರುತ್ತೆ ಅಂತ ಹೇಳಿದ್ರು ಕೂಡ ಮಳೆ ಬರಲ್ಲ, ಏಕಾಏಕಿ ಸುರಿಯುತ್ತೆ. ಬೇಸಿಗೆ ಸಾಕಷ್ಟು ಅನುಭವಿಸ್ತಾ ಇದೀವಿ. ಅದಕ್ಕಾಗಿ ಹೇಳಿದ್ರು ಅಂತದನ್ನು ಕೂಡ ಮಾಡಿಲ್ಲ. ಇನ್ನು ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕ್ರಾಸ್ತಾ ಅವ್ರು ಹೇಳಿದ್ರು, ನಿಜ ಗ್ಯಾರಂಟಿ ಯೋಜನೆಗಳು ಹೊರೆ ಆಗುತ್ತೆ. ಆದ್ರೆ ಗ್ಯಾರಂಟಿ ಯೋಜನೆಗಳ ಹಿಂದೆ ಇರುವಂತ ಒಂದು ವಾಸ್ತವವನ್ನ ಅರ್ಥ ಮಾಡ್ಕೊಳ್ಬೇಕು. ಬಡವನ ಕೈಗೆ ಹಣ ಬಂದ್ರೆ ಅದು ಮಾರುಕಟ್ಟೆಯಲ್ಲಿ ಹೆಚ್ಚು ವಹಿವಾಟನಾಗುತ್ತೆ. ಯಾರು ಕೂಡ ಅದನ್ನ ಇಟ್ಕೊಂಡು ಸೇವಿಂಗ್ಸ್ ಅಂತೇಳಿ ಇಟ್ಕೊಂಡು ಡೆಪಾಸಿಟ್ ಮಾಡಕ್ ಇಟ್ಕೊಳಕ್ ಹೋಗಲ್ಲ. ಅದನ್ನ ಅವರಿಗೆ ಹಣ ಬಂದ ಕೂಡಲೇ ಹಣವನ್ನ ವೆಚ್ಚ ಮಾಡ್ತಾರೆ. ಹಣದಲ್ಲಿ ಮಾರುಕಟ್ಟೆಯಲ್ಲಿ ಹಣದ ಹರಿವು ಹೆಚ್ಚಳ ಆಗುತ್ತೆ. ಅದರ ಪರಿಣಾಮವಾಗಿ ಸಂಪನ್ಮೂಲ ಕೂಡ ಮತ್ತೆ ತೆರಿಗೆ ಈ ರೀತಿಯಾಗಿ ಮತ್ತೆ ಸರ್ಕಾರಕ್ಕೆ ಹಣ ವಾಪಸ್ ಹೋಗುತ್ತೆ. ಹಾಗಾಗಿ ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಹೊರೆ ಅಲ್ಲ. ಅದು ಜನರನ್ನ ಮುಖ್ಯವಾಹಿನಿಗೆ ತರುವಂತ ಪ್ರಯತ್ನ, ಆರ್ಥಿಕವಾಗಿ ಅವರನ್ನ ಸ್ವಾವಲಂಬಿ ಆಗುವಂಥದ್ದು, ಮಹಿಳಾ ಸಬಲೀಕರಣ ಅನ್ನುವಂಥ ರೀತಿಯಲ್ಲಿ ಅದಕ್ಕೆ ಕೆಲವಾರು ವರದಿಗಳು ಕೂಡ ಬಂದಿವೆ. ಅದೊಂದು ಸತ್ಯನೂ ಕೂಡ. ಆದ್ರೆ ಇಲ್ಲಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ ರಾಜ್ಯ ಸರ್ಕಾರ ದೊಡ್ಡ ರೀತಿಯಾದಂತ ಗಮನವನ್ನ ಹರಿಸಬೇಕಾಗುತ್ತೆ. ತೆರಿಗೆ ಸೋರಿಕೆ ದೊಡ್ಡ ಪ್ರಮಾಣದಲ್ಲಿದೆ. ಅವ್ರಿಗೂ ಗೊತ್ತು, ನಮ್ಮ ಚಿಕ್ಕಪೇಟೆ ಅವಿನ್ಯೂ ರೋಡ್ ಏರಿಯಾದಲ್ಲಿ ವಿತೌಟ್ ಬಿಲ್ ಎಷ್ಟೋಗುತ್ತೆ, ವಿತ್ ಬಿಲ್ ಎಷ್ಟೋಗುತ್ತೆ. ಇವರು ಟ್ಯಾಕ್ಸ್ ಇನ್ಸ್ಪೆಕ್ಷನ್ ಒಂದು ಸ್ಕ್ವಾಡ್ಗಳಿದ್ವು. ಸಾರಥಿ ಅಂತೇಳಿ ಕೆಲವು ವಾಹನಗಳನ್ನ ನಿಲ್ಲಿಸ್ಕೊಂಡು ಅವರು ಫ್ಲೈಯಿಂಗ್ ಸ್ಕ್ವಾಡ್ಗಳಿತ್ತು, ಅದನ್ನ ಕೆಲಸ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಇದೆ. ಹಾಗಾಗಿ ಫ್ಲೈಯಿಂಗ್ ಸ್ಕ್ವಾಡ್ಸೇ ಇಲ್ಲ. ನೀವು ಚಿಕ್ಕಪೇಟೆಯ ಕೆಲವು ರೋಡ್ಗಳಲ್ಲಿ ಒಂದಷ್ಟು 4 ವೆಹಿಕಲ್ ಅನ್ನ ಇಟ್ಟು 6 ಜನ ಕೆಲಸ ಮಾಡಿದ್ರೆ ಸಾಕು, ಪ್ರತಿನಿತ್ಯ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ಕಟ್ಟದೆ ಏನು ಇನ್ವಾಯ್ಸ್ ಲೆಕ್ಕದಲ್ಲಿ, ಅಂದ್ರೆ ಫೇಕ್ ಇನ್ವಾಯ್ಸ್ ಮತ್ತೆ ಅಸಲಿ ಇನ್ವಾಯ್ಸ್ಗಳು ಮತ್ತೆ ವೇ ಬಿಲ್ಗಳು, ಈ ರೀತಿಯಾದಂತಹ ಗೋಲ್ಮಾಲ್ಗಳು ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ. ಅದು ಅಧಿಕಾರಿಗಳ ಜೊತೆ ಶಾಮೀಲಾಗಿ ನಡೆಯುವಂತ ಕೆಲಸ. ಅದನ್ನ ತಡೆದ್ರೆ ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ಇವರಿಗೆ ಬರುತ್ತೆ. ಇನ್ನ ಗಣಿ, ದೊಡ್ಡ ಪ್ರಮಾಣದಲ್ಲಿ ಗಣಿ ಅಕ್ರಮವಾಗಿ ಸಾಗಾಣಿಕೆ ಆಗ್ತಾ ಇದೆ. ಗಣಿ ಮೇಲಿರುವಂತಹ ಟ್ಯಾಕ್ಸ್ ಅನ್ನ ಇಲ್ಲ, ರಾಯಧನ ಇಲ್ಲ. ಈ ರೀತಿಯಾದಂತಹ ಸೋರಿಕೆ ಆಗ್ತಾ ಇರುವಂತದ್ದು ದೊಡ್ಡ ಪ್ರಮಾಣದಲ್ಲಿದೆ. ಆ ಸೋರಿಕೆಯನ್ನ ತಡೆಗಟ್ಟುವ ಕಡೆ ಗಮನ ಹರಿಸಿದ್ರೆ ಯಾವುದೇ ರೀತಿಯಾದಂತಹ
ವ್ಯತ್ಯಾಸ ಆಗಲ್ಲ. ಆದ್ರೆ ಆ ಸೋರಿಕೆ ತಡೆಗಟ್ಟಲಿಕ್ಕೆ ಬೇಕಾಗಿರುವಂತ ಮಾನವ ಸಂಪನ್ಮೂಲ ಇದೆಯಲ್ಲ, ಆ ಮಾನವ ಸಂಪನ್ಮೂಲವೇ ವಾಣಿಜ್ಯ ಮತ್ತು ತೆರಿಗೆ ಇಲಾಖೆಯಲ್ಲಿ ಇಲ್ಲ. ಹೀಗಾಗಿ ಅದು ದೊಡ್ಡ ಹೊಡೆತ. ಇನ್ನು ಉದ್ಯೋಗ ನೇಮಕಾತಿ ವಿಷಯಕ್ಕೆ ಬಂದಂತ ಸಮಯದಲ್ಲಿ ಈಗ ಆಲ್ರೆಡಿ ಹೊರಗುತ್ತಿಗೆ ಅಂತ ಹೇಳಿ ₹100 ಕೊಡೋ ಜಾಗದಲ್ಲಿ ₹150 ಕೊಟ್ಟು ನಾವು ಔಟ್ಸೋರ್ಸಿಂಗ್ ಅನ್ನ ಮಾಡ್ತಿದ್ದಾರೆ. ಹಾಗಾಗಿ ಈ ಹುದ್ದೆಗಳನ್ನ ನೇಮಕ ಮಾಡಿದ್ರೆ ಟೋಟಲ್ ಆಗಿ ಔಟ್ಸೋರ್ಸಿಂಗ್ ಅನ್ನೋದನ್ನ ತೆಗಿಬೇಕು. ನೀವು ಯಾವುದೇ ಇಲಾಖೆಯಲ್ಲಿ ಹೋಗಿ, ವೆಹಿಕಲ್ ಇಂದ ಔಟ್ಸೋರ್ಸಿಂಗ್ ಇದೆ, ಡಿ ಗ್ರೂಪ್ ಔಟ್ಸೋರ್ಸಿಂಗ್ ಇದೆ, ಈ ರೀತಿಯಾದಂತಹ ಹುದ್ದೆಗಳನ್ನ ಔಟ್ಸೋರ್ಸಿಂಗ್ ಮಾಡಿಕೊಂಡು ನೀವು ಅವರಿಗೆ ಗುತ್ತಿಗೆದಾರರನ್ನ ಉದ್ಧಾರ ಮಾಡ್ತಿದ್ರೆ ಹೊರತು ಜನಸಾಮಾನ್ಯರನ್ನ ಉದ್ಧಾರ ಮಾಡ್ತಿಲ್ಲ. ಹಾಗಾಗಿ ತಕ್ಷಣವೇ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡಿ ಔಟ್ಸೋರ್ಸಿಂಗ್ ಪದ್ಧತಿಯನ್ನ ತೆಗೆದ್ರೆ ಅಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಇನ್ನ AI ವಿಷಯವನ್ನ ಹೇಳಿದ್ರು. AI ವಿಷಯ ಹೇಳಿದಾಗಂತ ಸಮಯದಲ್ಲಿ ನೀವು ಬದಲಾವಣೆ ಆಗ್ಲೇಬೇಕಾಗತ್ತೆ. ನೀವು ಗಮನಿಸಿರ್ಬೋದು, ಈ ಹಿಂದೆ ಒಂದು 40 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಸೈಕಲ್ ರಿಕ್ಷಾ ಇತ್ತು, ಇನ್ನು ಮತ್ತೆ ಟಾಂಗಾಗಳಿದ್ವು, ಜಟ್ಕಾ ಹೊಡೆಯುವಂತವ್ರು, ಕುದುರೆಯಲ್ಲಿ ಓಡಿಸ್ಕೊಂಡು ಟ್ರಾನ್ಸ್ಪೋರ್ಟೇಶನ್ ಇತ್ತು. ಕಾರ್ಗಳು ಬಂತು, ಆಟೋಗಳು ಬಂದ ತಕ್ಷಣ ಇವ್ರದೆಲ್ಲ ಕೆಲಸ ಹೋಗುತ್ತೆ ಅಂತ ಅಲ್ಲ. ಯಾರು ಸೈಕಲ್ ರಿಕ್ಷಾ ತುಳಿತಾ ಇದ್ರು, ಯಾರು ಜಟ್ಕಾ ಓಡಿಸ್ತಾ ಇದ್ರು, ಅವ್ರು ಆಟೋ ಓಡಿಸೋದನ್ನ ಕಲ್ತ್ಕೊಂಡ್ರು, ಕಾರ್ ಡ್ರೈವ್ ಮಾಡೋದನ್ನ ಕಲ್ತ್ಕೊಂಡ್ರು, ಕೆಲಸ ಹುಡುಕೊಂಡ್ರು. ಹಾಗಾಗಿ ಜನಕ್ಕೆ ಟ್ರಾನ್ಸ್ಪೋರ್ಟೇಶನ್ ಆಯ್ತು. ಹಾಗಾಗಿ AI ಅನ್ನ ಬಳಸ್ಕೊಂಡು, ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಕೌಶಲ್ಯ ಅಭಿವೃದ್ಧಿಯಲ್ಲಿ ಮಾಡುವ ದೃಷ್ಟಿಯಿಂದ ಇನ್ನಷ್ಟು ವ್ಯಾಲ್ಯೂ ಎಡಿಷನ್ ಆಗುತ್ತೆ ಹೊರತು ಕೆಲಸ ಹೋಗಲ್ಲ. ಹಾಗಾಗಿ ಯಾವ್ದೋ AI ಬಂದ ತಕ್ಷಣ ಆ ಕೆಲಸ ಮಾಡ್ಬಿಡುತ್ತೆ ಅನ್ನೋದು ತಪ್ಪು. ಅದನ್ನ ಬಳಕೆ ಮಾಡ್ಲಿಕ್ಕಾಗಿ ಮ್ಯಾನ್ ಪವರ್ ಬೇಕಾಗುತ್ತೆ. ಅದಕ್ಕೆ ಸ್ಕಿಲ್ಡ್ ಮ್ಯಾನ್ ಪವರ್ ಬೇಕಾಗುತ್ತೆ. ಆ ಸ್ಕಿಲ್ಡ್ ಮ್ಯಾನ್ ಪವರ್ ಮಾಡೋ ದೃಷ್ಟಿನಲ್ಲಿ ರಾಜ್ಯ ಸರ್ಕಾರ ಗಮನ ಹರಿಸಬೇಕಿತ್ತು ಅಂತ ಹೇಳ್ಬೋದಾಗುತ್ತೆ. ಸರಿ, ಓಕೆ. ಕ್ರಸ್ಟ್ ಅವರೇ, ಆಗ್ಲೇ ಮಾತು ಅರ್ಧಕ್ಕೆ ನಿಲ್ತು. ನಾನು ನಟರಾಜ್ ಅವರು ಕೇಳಿದ ಪ್ರಶ್ನೆಯನ್ನೇ ಕೇಳೋದಾದ್ರೆ, ಒಂದು ರಾಜ್ಯ ಸರ್ಕಾರಕ್ಕೆ ಏನ್ ಆಯ್ಕೆ ಇದೆ? ಸೀಮಿತವಾಗಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಅವಕಾಶಗಳಿದ್ದಾಗ ಒಂದು ಸರ್ಕಾರ ಕಲ್ಯಾಣ ಕಾರ್ಯಕ್ರಮಗಳನ್ನ, ಕಲ್ಯಾಣ ಯೋಜನೆಗಳನ್ನ ಕೊಡ್ಲೇಬೇಕಾಗತ್ತೆ. ಅದು ತಪ್ಪು ಅಂತ ಹೇಳೋದಕ್ಕೆ ಬರೋದೇ ಇಲ್ಲ. ಯಾಕೆಂದ್ರೆ ಎಲ್ಲ ವರ್ಗವನ್ನ, ಎಲ್ಲ ಸಮುದಾಯವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈ ಹಂತದಲ್ಲಿ ಏನ್ ಮಾಡ್ಬೋದು? ರಾಜ್ಯ ಸರ್ಕಾರದ ಮುಂದೆ ಏನ್ ಆಯ್ಕೆಗಳಿತ್ತು? ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೀನುಗಾರನಿಗೆ ನೀವು ಮೀನು ಕೊಡುವ ಬದಲು ಮೀನು ಹೇಗೆ ಹಿಡಿಯಬೇಕೆಂದು ಕಲಿಸುವುದು ಉತ್ತಮ, ಅಥವಾ ಅವರಿಗೆ ಮೀನು ಕೊಟ್ಬಿಟ್ಟು ಸುಮ್ನೆ ಕೂರಿಸ್ತೀರಾ? ಇದು ದೊಡ್ಡ ಪ್ರಶ್ನೆ. ಇವಾಗ ಸಂಪನ್ಮೂಲ ಕೋರಿಕರಣ ಹಾಕ್ಬೋದು. ಇವ್ರಿಗೆ ಯಾವ್ದೆಲ್ಲ ಅವಕಾಶ ಇದೆ? ರೋಡ್ ಟ್ಯಾಕ್ಸ್ ಹಾಕ್ಬೋದು. ರೋಡ್ ಟ್ಯಾಕ್ಸ್ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಇದೆ ಕಂಪೇರ್ಡ್ ಟು ಮಹಾರಾಷ್ಟ್ರ, ಆಂಧ್ರ. ಅಬಕಾರಿನಲ್ಲಿ ಇವಾಗ ಸ್ವಲ್ಪ ಹೆಚ್ಚು ಮಾಡಿದರೆ ಕ್ವಾಂಟಿಟಿ ಆಫ್ ಆಲ್ಕೋಹಾಲ್ ಕಂಟೆಂಟ್ ಮೇಲೆ ಹಾಕಿದ್ದಾರೆ. ಅದು ಯಾವ ಪ್ರಮಾಣದಲ್ಲಿ ಅವ್ರು ಚಾರ್ಜ್ ಮಾಡೋದು. ಯಾಕಂದ್ರೆ ಕ್ವಾಂಟಿಟಿ ಆಫ್ ಆಲ್ಕೋಹಾಲ್ ಪ್ರೆಸೆಂಟ್ ಇನ್ ವಿಸ್ಕಿ ಆರ್ ಬ್ರಾಂಡಿ ಆರ್ ವೆದರ್ ಇಟ್ ಈಸ್ 1 ಲೀಟರ್ ಆರ್ 1 ಪೆಗ್, ಇಟ್ ಈಸ್ ಸೇಮ್. ಅದರ ಮೇಲೆ ಯಾವ ರೀತಿ ನೀವು ಟ್ಯಾಕ್ಸ್ ಹಾಕ್ತೀರ ಅದು ನೋಡ್ಬೇಕು. ಆಮೇಲೆ ನೆಕ್ಸ್ಟ್ ಚಾನ್ಸ್ ಇರೋದು ರೋಡ್ ಟ್ಯಾಕ್ಸ್ ಆಯ್ತು, ಅಬಕಾರಿ ಆಯ್ತು, ದೆನ್ ಮುದ್ರಣ, ರಿಜಿಸ್ಟ್ರೇಷನ್ ಚಾರ್ಜಸ್, ಸ್ಟಾಂಪ್ ಚಾರ್ಜಸ್, ಇದು ಕೂಡ ಹೈಯೆಸ್ಟ್ ಇದೆ. ಆಲ್ರೆಡಿ ನೀವು ಒಂದೊಂದು ಏರಿಯಾಕ್ಕೆ ಒಂದು ಮಿನಿಮಮ್ ರಿಜಿಸ್ಟ್ರೇಷನ್ ಕಾಸ್ಟ್ ಅಂತ ಹಾಕ್ಸ್ಬಿಟ್ಟು ಆಲ್ರೆಡಿ ಹೈಯೆಸ್ಟ್ ಆಗ್ಬಿಟ್ಟಿದೆ. ಸೊ ಇನ್ನೂ ನೀವು ಅದರಲ್ಲಿ ಪುನಃ ಟ್ಯಾಕ್ಸ್ ಹಾಕ್ಲಿಕ್ಕೆ ಆಗಲ್ಲ. ಅದರಲ್ಲಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಅವಕಾಶ ಎಲ್ಲಿದೆ? ಇಲ್ವೇ ಇಲ್ಲ. ಎಲ್ಲಿ ಅವಕಾಶ ಇದೆ ಅಂದ್ರೆ ಇಂಡಸ್ಟ್ರಿಯಲೈಸೇಷನ್ ಮಾಡಿ, ಪ್ರೊಡಕ್ಷನ್ ಜಾಸ್ತಿ ಮಾಡಿ, ಆವಾಗ ಕನ್ಸ್ಯೂಮರ್ ಜಾಸ್ತಿ ಹೇಗೆ ಆಗುತ್ತಾರೆ? ಕೆಲಸ ಸಿಕ್ಕಿದ ತಕ್ಷಣ, ಸಂಬಳ ಸಿಕ್ಕಿದ ತಕ್ಷಣ ಅವ್ರು ಖರ್ಚು ಮಾಡ್ತಾರೆ. ಖರ್ಚು ಮಾಡಿದ ತಕ್ಷಣ ನಿಮ್ಗೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಬೊಕ್ಕಸಕ್ಕೆ ಟ್ಯಾಕ್ಸ್ ಬರುತ್ತೆ. ಆ ಟ್ಯಾಕ್ಸ್ ಸೋರಿಕೆನ ನಾವು ಆವಾಗಲೇ ಮಾತಾಡಿಯಾಗಿದೆ. ಟ್ಯಾಕ್ಸ್ ಸೋರಿಕೆ ಒಳ್ಳೆ ವಿಧಾನನ ಮಾಡಿದ್ದಾರೆ. ನಮ್ಮ ನಟರಾಜ್ ಸಾಹೇಬರು ಮುಂಚೆ ಎಲ್ಲ ಡೂಪ್ಲಿಕೇಟ್ ಬಿಲ್ಲು ಮತ್ತೆ ಸಾರಥಿ ಇತ್ತು. ಇವಾಗ ಸಾರಥಿ ಅನ್ನೆಸರಿ ಸುಮ್ನೆ ಓಡಾಡ್ತಾ ಇರುತ್ತೆ. ಅದು ಏನ್ ಯಾಕಂದ್ರೆ ಬಹಳ ಸ್ಟ್ರಿಕ್ಟ್ ಆಗ್ತದೆ. ಒಂದು GST ಪೋರ್ಟಲ್ ನಲ್ಲೇನೆ ಅವರು AI ಮತ್ತೆ ಡಿಜಿಟಲ್ ಕಾನ್ಸೆಪ್ಟ್ ಗಳನ್ನ ಉಪಯೋಗಿಸಿ ಈಗ ಡೂಪ್ಲಿಕೇಟ್ ಬಿಲ್ ಮಾಡೋರ್ನೆಲ್ಲ ಹಿಡಿದು ಬಿಟ್ಟು ಕೆಲವರನ್ನು ಜೈಲಿಗೆ ಹಾಕಿದ್ದಾರೆ. ಸೊ ಇವಾಗ ಸ್ಟ್ರಿಕ್ಟ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನೋಡಿ, ಈವನ್ GST ಸ್ಟ್ರೀಮ್ ಲೈನ್ ಮಾಡಿದ್ರು ಲಾಸ್ಟ್ ಮಂತ್ GST ಕಲೆಕ್ಷನ್ ಇಸ್ ಕ್ರಾಸ್ 1.86 lakhs crores. ಓನ್ಲಿ 5% ಮತ್ತೆ 18% ಮಾಡಿದ್ರಿಂದ 12%, 28% ಕಮ್ಮಿ ಮಾಡ್ಬಿಟ್ಟು ಸ್ಟ್ರೀಮ್ ಲೈನ್ ಮಾಡುದು. ಅಂದ್ರೆ ಅವಾಗ ಎಕ್ಸ್ಪೆಕ್ಟ್ ಮಾಡಿದ್ರು ಯಾವಾಗ GST ಕಮ್ಮಿ ಆಗುತ್ತೋ ಅಂದ್ಬಿಟ್ಟು. ಕಮ್ಮಿ ಆಗಿಲ್ಲ. 1.86 ಅಂದ್ರೆ ಇವನ್ ಎಕ್ಸ್ಟೆಂಡ್ ಇನ್ಕ್ರೀಸ್ ಇವನ್ ಬೈ 11%. ಸೊ ಅಂದ್ರೆ ಇದ್ರ ಏನ್ ಅರ್ಥ ಆಗುತ್ತಂದ್ರೆ GST ಯಾವ ರೀತಿ ಜಾಸ್ತಿ ಆಗುವಂಗೆ, ಬಿಸ್ನೆಸ್ ಹೇಗೆ ಜಾಸ್ತಿ ಆಗೋ ಮಾಡ್ದಂಗೆ, ಕನ್ಸ್ಯೂಮರ್ ಗುಡ್ಸ್ ಹೇಗೆ ಇವರು ಬರುವಂಗೆ ಕ್ರೋಢೀಕರಣ ಅದರಿಂದ ಬರ್ಬೇಕು ವಿನಃ
ನೀವು ಟ್ಯಾಕ್ಸಸ್ ಹಾಕಿ ಅಬಕಾರಿ ಮೇಲೆ ಅಥವಾ ಸ್ಟಾಂಪ್ ಟ್ಯಾಕ್ಸ್ ಮೇಲೆ ಅಥವಾ ಲ್ಯಾಂಡ್ ಟ್ಯಾಕ್ಸ್ ಮೇಲೆ ಅಥವಾ ರೋಡ್ ಟ್ಯಾಕ್ಸ್ ಮೇಲೆ ಹಾಕಿದ್ರೆ ಅದು ಕ್ರೋಢೀಕರಣ ಅಲ್ಲ, ಇದು ಅನ್ಯಾಯ, ಹಿಂಸೆ. ಸರಿ, ಮಾತಾಡ್ತೀನಿ ಕ್ರಸ್ ಅವರೇ ನಿಮ್ ಜೊತೆಗೆ. ಇದನ್ನ ನಿಮ್ ಜೊತೆ ಮಾತಾಡೋದಾದ್ರೆ 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲ್ ಅನ್ನ ನಿಷೇಧ ಮಾಡೋದನ್ನ ತಾವ್ ಹೇಗ್ ನೋಡ್ತೀರಿ ಇವತ್ತಿಗೆ? ಇದು ನನಗೆ ನೀವು ಕೇಳುವ ಇದ್ರೆ ಈ 16 ವರ್ಷ ಕೆಳಗೆ ನಿಷೇಧ ಮಾಡುದು ಹೇಗೆ ಕಂಟ್ರೋಲ್ ಮಾಡ್ತೀರಾ, ಹೇಗೆ ಅನುಷ್ಠಾನ ಮಾಡ್ತೀರಾ? ಒಂದು ವೇಳೆ ಆ ರಿಜಿಸ್ಟ್ರೇಷನ್ ಮಾಡುವಾಗ ಸೋಷಿಯಲ್ ಜಾಲತಾಣದಲ್ಲಿ ಆವಾಗ ಲೆಸ್ ದನ್ 16 ಇಯರ್ಸ್ ಇದ್ರೆ ಓಕೆ ರಿಜಿಸ್ಟ್ರೇಷನ್ ಆಗಲ್ಲ ಅಂತ. ಬಟ್ ತಾಯಿ ತಂದೆಯವರು ಮೊಬೈಲ್ ತಗೊಂಡ್ಬಿಟ್ಟು ಮಾಡ್ಕೋಬಹುದಲ್ಲ, ಯಾವ ರೀತಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ? ಇಟ್ ಇಸ್ ಡಿಫಿಕಲ್ಟ್. ಇದು ನಿಮ್ಯಾನ್ಸ್ ಇಂದ ಒಂದು ರಿಪೋರ್ಟ್ ಬಂತು ಅಂತ ಹೇಳ್ಬಿಟ್ಟು ಬೇಸ್ಡ್ ಆನ್ ದಟ್ ನಿಮ್ಯಾನ್ಸ್ ರಿಪೋರ್ಟ್ ನವರು ಈ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿದಾರಲ್ಲ, ಇದು ಯಾಕೋ ಸರಿ ಕಾಣ್ತಾ ಇಲ್ಲ. ಮೊಬೈಲ್ ನಿಂದ ನಿಜವಾಗಿ ಒಳ್ಳೆತನ ಎಷ್ಟಿದೆ ಅಂದ್ರೆ ಇವು ದುನಿಯಾ ಅಂದ್ರೆ ಇಡೀ 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 ಭೂಲೋಕದಲ್ಲಿರುವ ಇನ್ಫಾರ್ಮೇಶನ್ ನಿಮ್ಗೆ ತಗೋಬಹುದು. ಚಾಟ್ GPT ಆಗ್ಲಿ, AI ಆಗ್ಲಿ, IoT ಆಗ್ಲಿ, ಇದರಿಂದ ಮಕ್ಕಳಿಗೆ ಎಷ್ಟು ಜ್ಞಾನ ಸಿಗುತ್ತೆ, ಕೆಟ್ಟದ್ದು ಕೂಡ ಆಗುತ್ತೆ. ಕರೆಕ್ಟ್, ಅಗ್ರಿ ಆಗ್ತೀನಿ. ಆದ್ರೆ ಕೆಟ್ಟದನ್ನ ತಂದೆ ತಾಯಿಯರು ಕಂಟ್ರೋಲ್ ಮಾಡ್ಬೇಕು, ನಾಟ್ ಸರ್ಕಾರ. ಸರ್ಕಾರ ಅದೊಂದು ನಿಬಂಧನೆ ಹಾಕ್ಬಿಟ್ಟು 16 ವರ್ಷದ ಕೆಳಗಡೆ ಮೊಬೈಲ್ ಉಪಯೋಗಿಸಬಾರ್ದು ಅಂತ ಹೇಳ್ತಾ ಇದ್ರ. ಜೆನ್ಜಿಯವರೇ ಜಾಸ್ತಿ ಮೊಬೈಲ್ ಉಪಯೋಗಿಸೋದು, ನಾವು ಮುದುಕರಲ್ಲ. ಮುದುಕರು ಜಾಸ್ತಿ ಮೊಬೈಲ್ ಅನ್ನು ಉಪಯೋಗಿಸಲ್ಲ. ಸೋಷಿಯಲ್ ಜಾಲತಾಣದಲ್ಲಿ ಇವರೇ ಜಾಸ್ತಿ ನಾಲೆಜ್ ತಗೊಳ್ತಾ ಇದಾರೆ. ಅದಕ್ಕೋಸ್ಕರ ನೋಡಿ ಆ ಜೆನ್ಜಿ ಅಷ್ಟು ಸ್ಮಾರ್ಟ್ ಇದ್ದಾರೆ. ಹೇಗೆ? ಬಿಕಾಸ್ ಆಫ್ ದ ಇನ್ಫಾರ್ಮೇಶನ್ ಫ್ರಮ್ ದ ಮೊಬೈಲ್. ಸೊ ಇದೊಂದು ಹಾಕಿರೋದು ನನಗೆ ಅನಿಸ್ತದೆ ಇದು ಸರಿ ಅಲ್ಲ ಅಂತ. ಇವಾಗಲೇ ನೋಡಿ ಯಾರು ಸ್ಟೂಡೆಂಟ್ಗಳು ಕಾಲೇಜ್ ನಿಂದ ಸ್ಟಡಿ ಮಾಡಿ ಬರ್ತಾರೋ ಅವರಿಗೆ ನಾವು ಪುನಃ ನಾವು ಶಾಪ್ ಲೋನಲ್ಲಿ ಟ್ರೈನಿಂಗ್ ಮಾಡ್ಬೇಕು. ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲವೇ ಇಲ್ಲ. ಇದು ಯಾವ ನ್ಯಾಯ? ಇದು ಯಾಕೆ ಆ ಸ್ಟೂಡೆಂಟ್ ಗೆ ಸ್ಕಿಲ್ ಡೆವಲಪ್ಮೆಂಟ್ ಕೊಡ್ತಾ ಇಲ್ಲ? ವೈ ದೇರ್ ಇಸ್ ಅ ಗ್ಯಾಪ್ ಬಿಟ್ವೀನ್ ಕಾಲೇಜ್ ಸ್ಟೂಡೆಂಟ್ ಪಾಸ್ಡ್ ಔಟ್ ಫ್ರಮ್ ದ ಕಾಲೇಜ್ ಅಂಡ್ ಇನ್ ದ ಇಂಡಸ್ಟ್ರಿ? ವೈ ದೇರ್ ಇಸ್ ಅ ಗ್ಯಾಪ್? ಅದನ್ನ ಸರಿ ಮಾಡಿ ಈ ಸೋಷಿಯಲ್ ಜಾಲತಾಣದಲ್ಲಿ ಇದನ್ನು 16 ಮಕ್ಕಳಿಗೆ ಉಪಯೋಗಿಸ್ಬಿಡುದು. ಇದು ಯಾಕೋ ಸ್ವಲ್ಪ ಸಿದ್ದರಾಮಯ್ಯ ಅವರು ತಪ್ಪು ಮಾಡಿದಾರೆ ಅಂತ ಅನ್ಸ್ತದೆ. ಸರಿ, ಇನ್ನು ಪ್ರಮುಖವಾಗಿ ನಾವು ನಿಮ್ಮ ವಿಚಾರಕ್ಕೆ ಬಂದ್ರೆ ಅಂತಂದ್ರೆ MSME ಮತ್ತು ಕೈಗಾರಿಕೋದ್ಯಮ ಅಂತ ಬಂದಾಗ ಸಿಕ್ಕಿರೋದೇನು ಮತ್ತು ನಿಮ್ದೇನ್ ನಿರೀಕ್ಷೆ ಇತ್ತು? ಇನ್ನೊಂದು ಪ್ರಮುಖವಾಗಿ ನಾವು ಗ್ರೇಟರ್ ಬೆಂಗಳೂರು ಅಂತ ಬಂದಾಗ ಬೆಂಗಳೂರಿನಲ್ಲಿ ಇನ್ನೊಂದು ವಿಮಾನ ನಿಲ್ದಾಣ ಮತ್ತು ಇಂಡಸ್ಟ್ರಿ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ದಾರೆ. ಇದನ್ನ ಈ ಬಜೆಟ್ ನಲ್ಲಿ ಹೇಗೆ ಗುರುತಿಸ್ತೀವಿ? ಅಲ್ಲ, ಅದು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈವನ್ ಈಗ ಫಾರ್ ಎಕ್ಸಾಂಪಲ್ 10 ಕ್ಲಸ್ಟರ್ಸ್ ಮಾಡಿದ್ದಾರೆ MSMEಗಳಿಗೆ. ಆಮೇಲೆ ವೆಹಿಕಲ್ ಸ್ಕ್ರಾಪಿಂಗ್ ಫೆಸಿಲಿಟಿ ಚಿಕ್ಕಬಳ್ಳಾಪುರದಲ್ಲಿ 100 ಎಕರೆಸ್ KIDB ಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಈ ಆಟೋ ವೆಹಿಕಲ್, ಈ ಎಲೆಕ್ಟ್ರಾನಿಕ್ ವೆಹಿಕಲ್ ಟೆಸ್ಟಿಂಗ್ ಮಾಡೋಕ್ಕೋಸ್ಕರ ನೋಡಿ ಆಟೋಮೇಟಿವ್ ರೋಡ್ ಅಸೋಸಿಯೇಷನ್ ಆಫ್ ಇಂಡಿಯಾದೊಟ್ಟಿಗೆ 500 crore ಕೊಟ್ಟು ಮಂಡ್ಯದಲ್ಲಿ ಶುರು ಮಾಡ್ತಾ ಇದ್ದಾರೆ. ಇದೆಲ್ಲ ನಿಜವಾಗಿ ವೆರಿ ಗುಡ್. ಮತ್ತೆ ಮೈಸೂರಿನಲ್ಲಿ ನೋಡಿ IT ಸಿಟಿ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ನೋಡಿ, ನಾನು ಆವಾಗಲೇ ಹೇಳಿದಂಗೆ 25 ವರ್ಷದ ಹಿಂದೆ ಆಗಿರುವ ಕತೆ ಈಗ ರಿವೈವ್ ಮಾಡ್ತಾ ಇದ್ದಾರೆ. KSRTC ಶೆಡ್ ಅನ್ನ ಅಲಾಟ್ ಮಾಡೋಕೆ 8 ಜಾಗದಲ್ಲಿ ಶೆಡ್ ಅಲಾಟ್ ಮಾಡ್ತಾ ಇದ್ದಾರೆ. ಮತ್ತೆ ಗುಲ್ಬರ್ಗದಲ್ಲಿ ಟೆಕ್ಸ್ಟೈಲ್ ಪಾರ್ಕ್ 74 crores ಕೊಡ್ತಾ ಇದ್ದಾರೆ. ಅಂದ್ರೆ ಇದೆಲ್ಲ ವಿಷಯ ತಗೊಂಡ್ರೆ ಚೆನ್ನಾಗಿ ಮಾಡಿದ್ದಾರೆ, ನೋ ಪ್ರಾಬ್ಲಮ್. ಆದ್ರೆ ಈ ಇಂಡಸ್ಟ್ರಿಗಳಿಗೆ ಜಾಸ್ತಿ ಎಂಪ್ಲಾಯ್ಮೆಂಟ್ ಸಿಗುವ ಹಂಗೆ, ಮೋರ್ ಅಂಡ್ ಮೋರ್ ಇಂಡಸ್ಟ್ರಿ ಬರುವಂಗೆ ಏನ್ ಮಾಡ್ತಾ ಇದ್ದೀರಾ? ಇದು ಬಿಸ್ನೆಸ್ ನಲ್ಲಿ ನೀವು ಏನ್ ಮಾಡಿದ್ದೀರಾ? ಇವಾಗ ಎಲ್ಲಾ ಕಡೆ ಹೋದ್ರೆ ಯಾವ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಇವಾಗ ಟೇಕ್ ಫಾರ್ ಎಕ್ಸಾಂಪಲ್ KIDB ಮುಂಚೆ 5 ಚೇರ್ಗಳಿದೆ ಇತ್ತಂತೆ, 5 ಟೇಬಲ್ಗಳು. ಇವಾಗ 7 ಟೇಬಲ್ಗಳಾಗಿದೆ ಅಂತೆ. ಅಂದ್ರೆ ಒಂದೊಂದು ಟೇಬಲ್ ಇಷ್ಟು 1000. ಅಂದ್ರೆ ಈಗ ಪೀಣ್ಯದಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಯಾರ್ಯಾರು ದಾಬಸ್ಪೇಟೆಗೆ ಹೋಗಿದಾರೋ, ದಾಬಸ್ಪೇಟ್ನಲ್ಲಿ ಇವಾಗ ಪ್ರೆಸೆಂಟ್ ಆಗಿ 2.5 ಕೋಟಿ ಬೆಲೆ, ಅಫಿಷಿಯಲ್ ಬೆಲೆ ಫಾರ್ KIDB 2.5 ಕೋಟಿ ಪರ್ ಏಕರ್. 2.5 ಕೋಟಿ ಅಂಡರ್ ದ ಟೇಬಲ್ ಕೊಡ್ಬೇಕು. ಮಾತಾಡ್ತೀನಿ ನಿಮ್ ಜೊತೆ.
ಕ್ರಸ್ಟ್ ಅವರೇ ವಾಪಸ್ ಬಂದ್ಬಿಡೋದಾದ್ರೆ ಕ್ರಸ್ಟ್ ಅವರೇ ಇನ್ನೊಂದ್ 2-3 ವಿಚಾರಗಳನ್ನ ಮಾತಾಡ್ಬಿಡೋಣ. ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ನೀಡಿರುವ ಹಣ ಮತ್ತು ವಿಮಾನ ನಿಲ್ದಾಣ ಇದರ ಕುರಿತಾಗಿ ಏನು ಪ್ರತಿಕ್ರಿಯಿಸ್ತೀರಿ ತಾವು? ಅದಕ್ಕೆ ಪ್ರತಿಕ್ರಿಯೆ ಏನಿಲ್ಲ, ಅದು ಮಾಡುವುದು ಮಾಡ್ಲೇಬೇಕು. ಗ್ರೇಟರ್ ಬೆಂಗಳೂರು GBA ಮಾಡಿದ್ದಾರೆ, ಅದಕ್ಕೆ ಅವರು ಹಣ ಕೊಡ್ಲೇಬೇಕು, ಇಲ್ಲದೆ ಹೋದ್ರೆ ಅದು ಬಿದ್ದು ಹೋಗುತ್ತೆ. ಸೆಕೆಂಡ್ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರುವುದು ಅನಾವಶ್ಯಕ. ಯಾಕೆಂದ್ರೆ ಆಲ್ರೆಡಿ ಇವಾಗ ಇರುವ ಏರ್ಪೋರ್ಟ್ ಟ್ರಾಫಿಕ್ ಪ್ರಾಬ್ಲಮ್ ಆಗ್ಬಿಟ್ಟು ಫುಲ್ ಆಗ್ಬಿಟ್ಟಿದೆ. ಸೊ ದಿಸ್ ಆಲ್ ಓಕೆ, ದಿಸ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಆದ್ರೆ ನಿಮ್ಗೆ ರೆವೆನ್ಯೂ ಜನರೇಷನ್ಗೆ ನೀವು ಬೊಕ್ಕಸಕ್ಕೆ ಕಾಸು ಬರೋದೆಲ್ಲಿಂದ? ಸಣ್ಣ ಕೈಗಾರಿಕೆಯಿಂದ. ಹೇಗೆ? ಯಾವಾಗ ನೀವು ಕನ್ಸ್ಯೂಮರಿಸಮ್ ಜಾಸ್ತಿ ಮಾಡ್ಬಿಟ್ಟು ಜನಗಳಿಗೆ ಎಂಪ್ಲಾಯ್ಮೆಂಟ್ ಯಾವ ಸಿಗುತ್ತೋ, ಎಂಪ್ಲಾಯ್ಮೆಂಟ್ ಸಿಕ್ಕಿದ ತಕ್ಷಣ ಅವರು ಪ್ರಾಡಕ್ಟ್ಸ್ ಅನ್ನ ಕನ್ಸ್ಯೂಮ್ ಮಾಡ್ತಾರೆ, ತಗೊಳ್ತಾರೆ, ಖರೀದಿ ಮಾಡ್ತಾರೆ, GST ಬರುತ್ತೆ ಬೊಕ್ಕಸಕ್ಕೆ. ಸೊ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಸಣ್ಣ ಕೈಗಾರಿಕೆ ಉತ್ತೇಜನ ಕೊಡ್ಬೇಕು. ಅದೇ ನಾನು ಆವಾಗ್ಲೇ ಹೇಳ್ದಲ್ಲ, ಮೀನುಗಾರನಿಗೆ ಮೀನು ಕೊಡುವ ಬದಲು ಮೀನು ಹೇಗೆ ಹಿಡಿಯುವುದನ್ಬಿಟ್ಟು ಕಲಿಸ್ಕೊಡ್ಬೇಕು. ಅದೇ ತರ ಇಂಡಸ್ಟ್ರಿ ಸ್ಕಿಲ್ ಡೆವಲಪ್ಮೆಂಟ್ ಮತ್ತೆ ಇಂಡಸ್ಟ್ರಿಗೆ ಜೋಡಣೆ ಮಾಡ್ಬಿಟ್ಟು ಸಮುದ್ರದಲ್ಲಿ ಮೀನೇ ಇಲ್ಲದೆ ಇದ್ರೆ ಏನ್ ಮಾಡೋದು? ಸಮುದ್ರದಲ್ಲಿ ನದಿಯಲ್ಲಿ ಮೀನೇ ಖಾಲಿ ಆಗ್ಬಿಟ್ರೆ ಅದು ಸಾಧ್ಯ ಇಲ್ಲ. ಸಮುದ್ರದಲ್ಲಿ ಮೀನಿಲ್ಲ ಅಂದ್ರೆ ಅದು ಸಾಧ್ಯ ಇಲ್ಲ. ಸಮುದ್ರದಲ್ಲಿ ದೇವರ ವರ ಇದ್ದೇ ಇದೆ. ನಾವು ಅದು ಬಹಳ ಮೀನುಗಳಿವೆ. ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ಇನ್ಕ್ಲೂಡಿಂಗ್ ಕರ್ನಾಟಕದಲ್ಲಿ ಕೂಡ 6.5 crores of people, out of that 59 crores which are in the employment level. ಇಂಥ ಕರ್ನಾಟಕ ಜಂಪಿಂಗ್ ಟುವರ್ಡ್ಸ್ ನಂಬರ್ 3 ಆಫ್ಟರ್ ಮಹಾರಾಷ್ಟ್ರ ಮತ್ತೆ ಗುಜರಾತ್ ಆದ್ಮೇಲೆ, ಅಂಡ್ ನಂಬರ್ 2 ಹೈಯೆಸ್ಟ್ GST ಪೇಯರ್. ಇಂಥ ವೈಬ್ರೆಂಟ್ ಕರ್ನಾಟಕನ ನೀವು ಕೋಣೆಗೆ ತಳ್ಬೇಡಿ, ಅದನ್ನ ಮೂವ್ ಮಾಡಿಸಿ. ಯಾವ ರೀತಿ ಮೋರ್ ಅಂಡ್ ಮೋರ್ ಇಂಡಸ್ಟ್ರಿಗಳನ್ನ ಬರುವಂಗೆ ನೋಡಿ. ಎಕ್ಸಾಂಪಲ್ ಇಲ್ಲಿ ತಗೊಳ್ಳಿ, UP ಇಂದ ತಗೊಳ್ಳಿ, ಹೇಗೆ ಯೋಗಿ ಆದಿತ್ಯನಾಥ್ ಹೇಗೆ ಮಾಡ್ತಿದ್ದಾರೆ. ಚಂದ್ರಬಾಬು ನಾಯ್ಡು ತಗೊಳ್ಳಿ, ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿ ಈಸ್ ಆಫ್ ಬಿಸ್ನೆಸ್ ಮಾಡಿದ್ದಾರೆ ಅಂತ. ಈಗ ಎಲ್ಲಾ ಇನ್ವೆಸ್ಟ್ಮೆಂಟ್ ಅಲ್ಲಿ ಬರ್ತಾ ಇದೆ. ಆದ್ರೆ ಇವರಿಗೆ ಎಷ್ಟು ಕೊಬ್ಬು ಅಂದ್ರೆ ನೋಡಿ, ಇನ್ವೆಸ್ಟ್ಮೆಂಟ್ ಅಲ್ಲಿ ಹೋಗ್ತಾ ಇದೆ, ಇಲ್ಲಿ ಅಲ್ಲಿ ಹೋಗ್ರಿ ಏನು ಅಂತ ಹೇಳ್ತಾರೆ. ನನಗೆ ಅರ್ಥ ಆಗ್ತಾ ಇರೋದೇನು ಅಂತಂದ್ರೆ 2008-9 ಅಲ್ಲಿಂದ ಶುರುವಾಗಿ ಇಲ್ಲಿ ತನಕ ನಾವು ಜಿಮ್ ಅಂತ ಮಾಡ್ತಿದೀವಲ್ಲ, ಪ್ರತಿ ವರ್ಷ ಈ ಸರಿ 50,000 ಕೋಟಿ ಬಂತು, 1 ಲಕ್ಷ ಕೋಟಿ ಬಂತು, 10 ಲಕ್ಷ ಕೋಟಿ ಬಂತು ಅಂತ ಘೋಷಣೆ ಮಾಡ್ತಾರಲ್ಲ ಕೊನೆಯ ದಿನ. ಅದೆಲ್ಲ ಎಲ್ಲ ಹೋಗುತ್ತೆ? ಹಂಗಾದ್ರೆ ಇನ್ವೆಸ್ಟ್ ಮಾಡಕ್ಕೆ ಅಂತ ಬಂದವರು ಎಲ್ಲಾ ಸಿಗ್ನೇಚರ್ ಎಲ್ಲ ಮಾಡಿಸ್ಕೋತಾರೆ, ಒಪ್ಪಂದಗಳಾಗತ್ತೆ, ಅಗ್ರಿಮೆಂಟ್ ಆಗತ್ತೆ, ಹಣ ಹಾಕ್ತಾರೆ ಅಂದ್ರೆ ಮತ್ತೆ ಕೈಗಾರಿಕೆಗಳು ಬರ್ತಿಲ್ವಾ? ಎಲ್ಲ ಹೋಗುತ್ತೆ? ಏನಾಗುತ್ತೆ? ಅದರಲ್ಲಿ ಆವರೇಜ್ ಸುಮಾರು 2010ರಿಂದ ಓನ್ಲಿ 10% ಮಾತ್ರ ಇಂಪ್ಲಿಮೆಂಟ್ ಆಗಿದೆ. ಓನ್ಲಿ 10%. ಟೇಕ್ 2009 ಆಗ್ಲಿ, 2012, 2009 ಅಲ್ಲ 2010, 2012 ಎಲ್ಲ ಇದು ನೋಡಿದ್ರೆ ಆಗ್ಲಿ ಇನ್ವೆಸ್ಟ್ಮೆಂಟ್ ಆಗಿರೋದು ಜಸ್ಟ್ 10% ಆಫ್ ದ ಪ್ರಪೋಸ್ಡ್ ಟೋಟಲ್ ಇನ್ವೆಸ್ಟ್ಮೆಂಟ್, ಜಸ್ಟ್ 10%. ಸೊ ಅದು ಯಾಕೆ ಆಗಿಲ್ಲ ಅಂತ ಹೇಳಿದ್ರೆ, ಬಹುಶಃ ಇವರು ಪ್ರಾಮಿಸ್ ಮಾಡಿದನ್ನ ಕೊಟ್ಟಿಲ್ಲ. ಇವಾಗ ಈ ಲಾರ್ಜ್ ಕಂಪನಿ ಲೈಕ್ ಟಾಟಾ ನ್ಯಾನೋ ಅವ್ರದ್ದು ಸ್ಮಾಲ್ ಇಶ್ಯೂಗೋಸ್ಕರ ನೋಡಿ ಆಂಧ್ರಕ್ಕೆ ಹೋಯ್ತು, ಗುಜರಾತಿಗೆ ಹೋಯ್ತು, ಸ್ಮಾಲ್ ಇಶ್ಯೂಗೋಸ್ಕರ. ಆಮೇಲೆ ಟಫ್ ಕಾಂಪಿಟೇಷನ್. ಬಟ್ IT ಆಲ್ರೆಡಿ ಹೊರಡ್ತದೆ ಬಿಕಾಸ್ ಆಫ್ AI ಬಂದಿದ್ದರಿಂದ. IT ನಲ್ಲಿ ಎಂಪ್ಲಾಯ್ಮೆಂಟ್ ತೆಗೆದಾಗ್ತಿದ್ದಾರೆ. ಮೋರ್ ದನ್ 25,000, 35,000 ಪೀಪಲ್ ಹ್ಯಾವ್ ಬಿನ್ ರಿಮೂವ್ಡ್ AI ಬಂದಿರಿಂದ. ಆದ್ರೆ ಜಾಬ್ಸ್ ಹ್ಯಾವ್ ಬಿನ್ ಶಿಫ್ಟೆಡ್. AI ಬಂದಿರಿಂದ. ಅಂದ್ರೆ AI ಮೇಂಟೈನ್ ಮಾಡ್ಬೇಕಾದ್ರೆ ಕೆಲಸ ಮಾಡ್ಲೇಬೇಕಲ್ಲ ಅಲ್ಲಿ. ಸೊ ದಟ್ಸ್ ಅ ಶಿಫ್ಟ್ ಇಸ್ ಟೇಕಿಂಗ್ ಪ್ಲೇಸ್. ನಾವು ಏನ್ ಹೇಳಿರೋದು, ಇದು ಲಾರ್ಜ್ ಇಂಡಸ್ಟ್ರಿನಲ್ಲಿ. ನಮ್ಮ ಸ್ಮಾಲ್ ಸ್ಕೇಲ್ ನಲ್ಲಿ 48% ಎಂಪ್ಲಾಯ್ಮೆಂಟ್ ಇರುವಾಗ ನೆಕ್ಸ್ಟ್ ಅಲ್ಲಿ ಅಗ್ರಿಕಲ್ಚರ್ ಸಿಗುವಾಗ ಅಲ್ಲಿ ಎಂಪ್ಲಾಯ್ಮೆಂಟ್ ಕೊಡ್ಲಿಕ್ಕೆ ನೀವು ಏನ್ ಪೂರಕವಾಗಿ ಮಾಡಿದ್ದೀರಾ? ಈಸ್ ಆಫ್ ಬಿಸ್ನೆಸ್ ಸರಿಯಾಗಿ ಮಾಡಿ. ದಟ್ ಈಸ್ ವಾಟ್ ಅವರ್ ರಿಕ್ವೆಸ್ಟ್. ಕರೆಕ್ಟ್. ಕ್ರಸ್ಟ್ ಅವರೇ, ಕೊನೆಯದಾಗಿ ಈ ಒಟ್ಟಾರೆ ಬಜೆಟ್ ಕುರಿತಾಗಿ ಏನ್ ಅಭಿಪ್ರಾಯ ಪಡಿಸಬಹುದು? ಯಾವ ರೀತಿಯ ಬಜೆಟ್ ಇದು?
ಅಲ್ಲ, ಒಟ್ಟಾರೆ ಬಜೆಟ್, ಈ ಬಜೆಟ್ ನನಗನ್ಸ್ತಾ ಖಾಲಿ ಪೇಪರ್ ನಲ್ಲಿ ಮಾತ್ರ ಇರುತ್ತೋ ಅಂತ. ಅಂದ್ರೆ ಈ ಕಳೆದ 17 ವರ್ಷದಿಂದ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಸಿದ್ದರಾಮಯ್ಯವರು ಒಳ್ಳೇದಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಆದ್ರೆ ಪ್ರೆಸೆಂಟ್ ಮಾಡಿದ ಮೇಲೆ ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಅನುಷ್ಠಾನಕ್ಕೆ ಬರ್ಬೇಕಾದ್ರೆ ಇವ್ರು ಫಾಲೋ ಅಪ್ ಮಾಡ್ಬಿಟ್ಟು ಅನುಷ್ಠಾನ ಕರೆಸ್ಬೇಕು. ಆವಾಗ ಮಾತ್ರ ಆಗುತ್ತೆ ವಿನ ಸುಮ್ನೆ ಇವರು ಬಜೆಟ್ ನಲ್ಲಿ ಫಿಗರ್ ಕೊಟ್ಬಿಟ್ಟು ಬಜೆಟ್ ನಲ್ಲಿ ಇಷ್ಟು ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳೋದು, ಅದು ಎಷ್ಟರ ತನಕ ಕರೆಕ್ಟ್ ಆಗುತ್ತೆ? ಅದು ತಪ್ಪದು. ದಟ್ ಈಸ್ ವಾಟ್ ಅವರ್ ರಿಕ್ವೆಸ್ಟ್ ಈಸ್. ಸರಿ, ಓಕೆ. ಕ್ರಸ್ಟ್ ಅವರೇ, ಇನ್ನೊಂದು ಪ್ರಮುಖವಾದ ವಿಚಾರ ಮಾತಾಡೋದಾದ್ರೆ, ಇರಾನ್, ಇಸ್ರೇಲ್, ಅಮೆರಿಕ ಸಂಘರ್ಷದ ನಡುವೆ ಅಮೆರಿಕ ಒಂದು ಹೇಳಿಕೆಯನ್ನ ಕೊಟ್ಟಿದೆ. ಅಂದ್ರೆ ಈಗ ಉಂಟಾಗಿರುವಂತಹ ತೈಲ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನು 1 ತಿಂಗಳು ಮಾಡಬಹುದು ಅಂತ. ಇದ್ರ ಬಗ್ಗೆ ಗಂಭೀರವಾದ ಪ್ರಶ್ನೆಗಳು ಬರ್ತಾ ಇದೆ, ಚರ್ಚೆಗಳಾಗ್ತಿದೆ ಮತ್ತು ಒಂದು ಟೀಕೆ ಟಿಪ್ಪಣಿ ಕೂಡ ಬರ್ತಾ ಇದೆ. ಆದ್ರೆ ನಮ್ಮನ್ನು ಯಾರು ನಿಯಂತ್ರಣ ಮಾಡ್ತಿದ್ದಾರೆ? ಅಷ್ಟು ನಾವು ದುರ್ಬಲರಾಗಿದ್ದೇವ? ಅಮೆರಿಕ ನಮಗ್ ಹೇಳೋದೇನಿದೆ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಇದ್ರ ಬಗ್ಗೆ ತಾವು ಹೇಗ್ ನೋಡ್ತೀರಿ? ಅಂದ್ರೆ ಅಮೆರಿಕ ಹೇಳಿದಂತೆ ಕೇಳೋ ಪರಿಸ್ಥಿತಿ ಬಂದಿದ್ಯಾ? ಏನ್ ಅನ್ಸತ್ತೆ ತಮ್ಗೆ? ಇಲ್ಲ, ಇದು ತಪ್ಪು ಹೇಳಿಕೆ. ಖಂಡಿತ ಮೋದಿಯವರು ಟ್ರಂಪ್ ಹೇಳಿದಂಗೆ ಖಂಡಿತ ಕೇಳಲ್ಲ. ಆತರ ನೋಡಿದರೆ ರಷ್ಯಾ ಆಯಿಲ್ ಅನ್ನ ಸ್ಟಾಪ್ ಮಾಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಎಷ್ಟು ತಿಂಗಳಾಯ್ತು? ಸ್ಟಾಪ್ ಮಾಡಿದಾರ? ಇಲ್ಲ. ಆದ್ರೆ ಇವರು ಮೋದಿಯವರು ನೀವ್ ಯಾರು ನಮ್ಗೆ ಹೇಳಲಿಕ್ಕೆ ಅಂತ ಹೇಳಲಿಲ್ಲ. ಆದ್ರೆ ಬಹಳ ಡಿಪ್ಲೊಮ್ಯಾಟಿಕಲಿ ಟ್ಯಾಕಲ್ ಮಾಡ್ತಾ ಇದಾರೆ. ಅಲ್ಲಿ ಒಂದು ಎಷ್ಟು ಉದಾಹರಣೆ ಕೊಡ್ತೀನಿ. ರಷ್ಯಾದಿಂದ ಆಯಿಲ್ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಇವರು ತಾರೀಫ್ ಅನ್ನ 25% ಇರೋದು 50% ಮಾಡಿದಾರಲ್ಲ. ಮತ್ತೆ ಸಡನ್ ಆಗಿ ನಾವು ಯಾವಾಗ ಯುರೋಪಿಯನ್ ಯೂನಿಯನ್ ಒಟ್ಟಿಗೆ ಆನ್ ದ 27th of February MOU ಸೈನ್ ಮಾಡ್ಬಿಟ್ಟು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಮಾಡಿದ ತಕ್ಷಣ ಯುರೋಪಿಯನ್ ಯೂನಿಯನ್ ಒಟ್ಟಿಗೆ 27 ಕಂಟ್ರೀಸ್ ಒಟ್ಟಿಗೆ ಯುರೋಪ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಮಾಡಿದ ತಕ್ಷಣ ನೆಕ್ಸ್ಟ್ ಡೇ ಇವ್ರು ಯಾಕೆ 50% 18% ಮಾಡಿದ್ರು? ಯಾರು ಹೇಳಿದ್ರು? ನಾವು ಕೇಳಲಿಲ್ವಲ್ಲ. ಅಂದ್ರೆ ಟ್ರಂಪ್ಗೆ ಭಯ ಬಂತು. ಯಾವಾಗ ಇಂಡಿಯಾ ಯುರೋಪಿಯನ್ ಯೂನಿಯನ್ ಒಟ್ಟಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ತೋ, ಆಮೇಲೆ ಅಲ್ಲಿ UAE, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, UK ಎಲ್ಲ ಕಂಟ್ರೀಸ್ಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಬಿಟ್ಟು ಸುಮಾರು 39 ಕಂಟ್ರೀಸ್ ಒಟ್ಟಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿದೀವಿ ನಾವು ಈಗ. ಆಫ್ಟರ್ ಆಲ್ ದಿಸ್. ಬಟ್ ಆದ್ರೆ ಕೆಲವು ರಾಷ್ಟ್ರಗಳು ಸ್ವಲ್ಪ ಕಾದು ನೋಡುವ ತಂತ್ರಕ್ಕೆ ಹೋದ್ವು. ಯಾವುದೇ ಒಪ್ಪಂದಕ್ಕೆ ಬರ್ಲಿಲ್ಲ. ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಬಾಕಿ ಇತ್ತು. ಭಾರತದ ನ್ಯಾಯವಾದಿ ಒಬ್ಬರೇನೆ ಆ ಕೇಸನ್ನ ನಡೆಸ್ತಿರುವಾಗ 8-9 ತಿಂಗಳು 50% ಅಲ್ಲೇ ಬಂದಾಗ ಒಂದ್ 10-15 ದಿನ ಭಾರತಕ್ಕೆ ಕಾಯೋದಕ್ಕಾಗ್ತಿರ್ಲಿಲ್ವಾ? ಈಗ ಸುಪ್ರೀಂ ಕೋರ್ಟ್ ಹೇಳಿದೆ, ಅಮೆರಿಕದ ಸುಪ್ರೀಂ ಕೋರ್ಟ್ 10% ಗೆ ಇಳಿದಿದೆ. ಆದ್ರೆ ನಮ್ದು ಒಪ್ಪಂದ ಆಗಿರೋದು 18% ಗೆ, 3% ಇದ್ದಿದ್ದು 18% ಇದೆ. ಸ್ವಲ್ಪ ಆಗ್ಬೋದಿತ್ತಲ್ವಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಇನ್ನೊಂದು, ನೀವು ಯಾವ ಸಂದರ್ಭದಲ್ಲಿ ಮಾತಾಡ್ಬೇಕೋ ಆ ಸಂದರ್ಭದಲ್ಲಿ, ಅಗತ್ಯ ಇದ್ದ ಸಂದರ್ಭದಲ್ಲೂ ಮಾತನಾಡ್ತಾ ಇದ್ರೆ ಅದನ್ನ ಡಿಪ್ಲೊಮೆಸಿ ಅಂತ ಕರೆಯಕ್ ಆಗೋದಿಲ್ಲ. ಅದು ದುರ್ಬಲತೆ, ಅಸಹಾಯಕತೆ ಅಂತ ಕರಿಬೇಕಾಗತ್ತೆ, ಅಥವಾ ಒತ್ತಡಕ್ಕೆ ಮಣದಿದ್ದಾರೆ ಅಂತ ಅನ್ಸುತ್ತೆ. ಮಾತನಾಡೋ ಟೈಮಲ್ಲಿ ಮಾತಾಡ್ಬೇಕು, ಮೌನವಾಗಿರೋ ಟೈಮಲ್ಲಿ ಮೌನವಾಗಿರ್ಬೇಕು. ನೇರವಾಗಿ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದೆ ಅಮೆರಿಕ, 1 ತಿಂಗಳು ಭಾರತಕ್ಕೆ ನಾವು ರಷ್ಯಾದಿಂದ ತೈಲ ಖರೀದಿಗೆ ಅವಕಾಶ ಮಾಡಿಕೊಟ್ಟಿದೀವಿ ಅಂತ. ಅದನ್ನ ಒಂದು ನಿರಾಕರಿಸ್ಬೇಕು, ಪಬ್ಲಿಕ್ ಆಗಿ ನಿರಾಕರಿಸ್ಬೇಕು, ಮಾಹಿತಿ ಕೊಡ್ಬೇಕಲ್ಲ, ಜವಾಬ್ದಾರಿ ಇದೆಯಲ್ಲ. ಇಲ್ಲ ಅದು ನಮ್ ಡಿಪ್ಲೊಮೆಸಿ, ನಾವು ಸುಮ್ನಾಗಿರ್ತೀವಿ ಅಂತಂದ್ರೆ ಅದ್ಯಾವ ತರ ಡಿಪ್ಲೊಮೆಸಿ? ಟ್ರಂಪ್ನವರು ಬಾಯಿಗೆ ಬಂದಾಗೆ ಮಾತಾಡ್ಬಿಟ್ಟು ಬೆಳಿಗ್ಗೆ ಒಂಥರ ಮಾತಾಡ್ಬಿಟ್ಟು ಸಾಯಂಕಾಲ ಇನ್ನೊಂಥರ ಮಾತಾಡಿದ್ರೆ ನಮ್ಮ ಮೋದಿಯವರು ಕೂಡ ಹಂಗೆ ಮಾತಾಡ್ಬೇಕಾ? ಬಟ್ ಈಸ್ ದ ಪ್ರೆಸಿಡೆಂಟ್ ಆಫ್ ದ ಅಮೆರಿಕಾ ಸರ್. ಎಸ್, ಅಮೆರಿಕ, ಎಸ್, ಕರೆಕ್ಟ್, ಎಗ್ರಿ. ಬಟ್ ಏನಾಗ್ತಾ ಇದೆ ಅದರ ಒಳಗಡೆ? ಅಲ್ಲಿ ಒಳಗಡೆ ಏನಾಗ್ತದೆ ನೋಡಿ. ಇನ್ಫ್ಲೇಷನ್ ಹೇಗೆ ಆಗಿದೆ ನೋಡಿ. ಇನ್ಫ್ಲೇಷನ್ ಇಸ್ ಸ್ಕೈ ರಾಕೆಟೆಡ್. ಸರ್, ಅವರ ದೇಶ ಮತ್ತು ಅವ್ರ ವಿರೋಧ ಅದು ಬೇರೆ. ಒಂದು ಸಾರ್ವಭೌಮ ದೇಶ ಭಾರತ. ಈ ದೇಶ ಬಗ್ಗೆ ತನ್ನ ನಿಯಂತ್ರಣದಲ್ಲಿ ಇದೇನು ಅಂತ ಮಾತನಾಡುವ ಸಂದರ್ಭದಲ್ಲಿ ಕನಿಷ್ಠ ಅದನ್ನ ನಿರಾಕರಿಸ್ಬೇಕಲ್ಲ. ಇಲ್ಲಿನ ವಿದೇಶಾಂಗ ಇಲಾಖೆನೋ ಅಥವಾ ಪ್ರಧಾನಿಗಳು ಅದನ್ನ ನಿರಾಕರಿಸ್ಬೇಕಲ್ಲ. ನಾವು ಅಮೆರಿಕ ಸ್ವತಂತ್ರ ಬೇರೆ ಬೇರೆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಮಂಜುಳಾರದು ಏನಾಗುತ್ತೆ, USA ಗೆ ಯಾರ್ಯಾರು ಡೈರೆಕ್ಟ್ ಆಗಿ ಅಪೋಸ್ ಹೋಗಿದಾರೋ ಅವ್ರು USA ಬಿಟ್ಟಿಲ್ಲ. ಹಠಾಗಿಟ್ಬಿಟ್ಟು ಸದಾಮ್ ಹುಸೇನ್ ಕೊಂದ್ಲಿಲ್ವಾ? ಹಠಾಗಿಟ್ಬಿಟ್ಟು ವೆನೆಜುವೆಲಾ ಲೀಡರ್ನ ಅರೆಸ್ಟ್ ಮಾಡಿಲ್ವಾ? ಹಠಾಗಿಟ್ಬಿಟ್ಟು ಇರಾನ್ ನಲ್ಲಿ ಯುದ್ಧ ಮಾಡ್ತಾ ಇಲ್ವಾ? ಆದ್ರೆ ಬಾಂಗ್ಲಾ ವಿಮೋಚನೆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಪರಿಸರ ಬೆದರಿಕೆ ಹಾಕಿದ್ರಲ್ಲ, ಆದ್ರೆ ಇಂದಿರಾ ಗಾಂಧಿ ಬಗ್ಲಿಲ್ವಲ್ಲ, ಅದು ಇದೆಯಲ್ಲ ಇತಿಹಾಸ.
ಇದೆ, ಇತಿಹಾಸ ಇದೆ. ಆದ್ರೆ ಈಗ ಮೋದಿ ಸರ್ಕಾರ ಆತರ ಅಲ್ಲ. ಇವನ್ ಜಯಶಂಕರ್ ಡಿಪ್ಲೊಮೆಸಿ ಇದೆಯಲ್ಲ, ಇಸ್ ಟಾಪ್ ಕ್ಲಾಸ್ ಡಿಪ್ಲೊಮೆಸಿ ಇಫ್ ಯು ರಿಯಲಿ ಸಿ ದಟ್. ಸೊ ಮೋದಿ ಆತರ ಮಾಡಿದ್ರು ಅಂದ್ಬಿಟ್ಟು ನಾವು ಭಾರತ ದೇಶ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ, ಡೈರೆಕ್ಟ್ ಆಗಿ ಡಿಸ್ಕಸ್ ಮಾಡ್ಲಿಕ್ಕೂ ಆಗಲ್ಲ. ಮೋದಿ ಹೇಳಿದ್ರು, ಟ್ರಂಪ್ ಹೇಳಿದ್ರು, ಡಿಕ್ಲೇರ್ ಮಾಡಿದ್ರು, ಸರಿ ಓಕೆ ಕ್ವೈಟ್ ಆಗಿ ಕೊಡ್ಲಿ. ಆಮೇಲೆ ಚೇಂಜ್ ಮಾಡಿದ್ರಲ್ಲ, ಅವರೇ ಚೇಂಜ್ ಮಾಡ್ತಾರೆ, ನಾವು ಕೇಳಲಿಲ್ಲ. ದಟ್ ಈಸ್ ಡಿಪ್ಲೊಮೆಸಿ. ಅಲ್ಲ, ಅವರೇ ಚೇಂಜ್ ಮಾಡಿದ್ರು ಅಂದ್ರೆ 10 ದಿನ ಕಾಯ್ಬೋದಾಗಿತ್ತು. ಭಾರತ ಕೂಡ ಕಾಯ್ಬೋದಾಗಿತ್ತು. 9 ತಿಂಗಳಾಗಿತ್ತು, 8-9 ತಿಂಗಳಾಗಿತ್ತು. 25% ಇಂದ 50% ಹೋಗಿ ಅಲ್ಲಿ ತನಕ ಯಾವ್ದು ಮಾತಿರಲಿಲ್ಲ. ಆದ್ರೆ ಒಂದ್ 15 ದಿನದಲ್ಲೇ ಆಮೇಲೆ ಸುಪ್ರೀಂ ಕೋರ್ಟ್ ನ ತೀರ್ಪು ಬಂತು. ಆ ಹೊತ್ತಿಗೆನೆ ಮಾಡ್ಕೊಂಡು ಆಗ್ಬಿಟ್ಟಿತ್ತು ನಮ್ದು 18%. ಇಲ್ಲ, ಬಟ್ ಅಲ್ಲಿ ಒಂದು ಮಿಸ್ಟೇಕ್. ಸುಪ್ರೀಂ ಕೋರ್ಟ್ ಡಿಸಿಷನ್ ನೆಕ್ಸ್ಟ್ ಡೇ ಬಂದಿದೆ. ಟ್ರಂಪ್ ಅದಲ್ಲ, ಸುಪ್ರೀಂ ಕೋರ್ಟ್ ಡಿಸಿಷನ್ ಆತರ ಬರುತ್ತೆ ಅಂದ್ಬಿಟ್ಟು ಭಾರತ ದೇಶ ಹಿಂಗ್ ಗೊತ್ತಿರ್ಲಿಲ್ವಲ್ಲ. ಬಟ್ ಬಿಫೋರ್ ದಟ್ ಟ್ರಂಪ್ ರೆಡ್ಯೂಸ್ ಟು 50% ಇಂದ 18%. ಸೊ ಈ ಡಿಪ್ಲೊಮೆಸಿನಲ್ಲಿ ಮೋದಿ ಮತ್ತೆ ಜಯಶಂಕರ್ ಯಾವ ರೀತಿ ಮ್ಯಾನೇಜ್ ಮಾಡ್ತಾರಲ್ಲ, ಸೂಪರ್, ಹ್ಯಾಟ್ಸ್ ಆಫ್ ಟು ದೆಮ್. ಬಟ್ ಟ್ರಂಪ್ನವರು ಬುದ್ಧಿ ನೋಡಿ, ಬೆಳಗ್ಗೆ ಒಂದು ಮಾತಾಡಿದ್ರೆ ಸಾಯಂಕಾಲ ಇನ್ನೊಂದು ಮಾತಾಡ್ತಾರೆ. ಆಮೇಲೆ ಇನ್ನೊಂದು ವಿಷಯ ನೋಡಿ, ಇದರೊಟ್ಟಿಗೆ ಯಾವ್ದು ಸಿಂಧೂರ್ ಆಪರೇಷನ್ ನಡೆದಾಗ ನಾವು ಇಬ್ಬರ ಹತ್ರ ಮಾತಾಡ್ಬಿಟ್ಟು ಜಗಳ ಸ್ಟಾಪ್ ಮಾಡಿದೆ ಅಂತ ಹೇಳಿದಾರಲ್ಲ, ಅದಕ್ಕೆ ಏನಾದ್ರು ರಿಯಾಕ್ಷನ್ ಕೊಟ್ರ? ಅವ್ರು ಮಾತಾಡ್ಬಿಟ್ಟು ಜಗಳ ಸ್ಟಾಪ್ ಆಗಿತ್ತಾ? ಇಲ್ಲ. ಅಲ್ಲ, ಈಗಲೂ ಅದಕ್ಕೆ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಅದನ್ನೇ ಹೇಳ್ತಾ ಬರ್ತಾರೆ, ಕರೆಕ್ಟ್. ಬಟ್ ಆ ವಿಷಯವಾಗಿ ಯಾವ್ದಾದ್ರು ನಾವು ಕನ್ಫರ್ಮ್ ಮಾಡಿದ್ದೇವೆ ಇಲ್ವ ತಾನೆ? ಓಕೆ, ಸಿಂಧೂರದನ್ನ ಆಪರೇಷನ್ ಮಾಡಿದ್ವಿ, ಸದ್ಯಕ್ಕೆ ಹೋಲ್ಡ್ ಆನ್ ಇಟ್ ಕೊಟ್ಟಿದ್ವಿ, ನೋಡೋಣ ಅನ್ಬಿಟ್ಟು. ಯಾವತ್ತೂ ಆಗ್ಬೋದು, ರೀಸ್ಟಾರ್ಟ್ ಆಗ್ಬೋದು. ಆದ್ರೆ ನಿಮಗೆ ಪಬ್ಲಿಕ್ ಆಗಿ ಪ್ರೊಜೆಕ್ಟ್ ಆಗುವಾಗ ಒಂದು ದೇಶದ ಸಾರ್ವಭೌಮತೆ ಎಲ್ಲಿಗೆ ಬಂದು, ಸಾವರ್ನಿಟಿ ಅನ್ನೋದು ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ? ಇನ್ನೊಂದು ದೇಶ ನಾನ್ ನಿಯಂತ್ರಣ ಮಾಡ್ತಿದ್ದೀನಿ, ನಾನ್ ಕೊಂಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ, ನಾನ್ ಹೇಳ್ದೆ ಬೇಡ ಅಂತ ಈ ತರದ ಪದೇ ಹೇಳ್ತಾ ಇದ್ರೆ, ಅದು ಒಂದ್ ರೀತಿಯಲ್ಲಿ ನಮ್ಮ ದೇಶದ ಮುಖ್ಯಸ್ಥರನ್ನ ಅವಹೇಳನ ಮಾಡ್ತಿರುವಾಗ ಅದನ್ನ ಸುಮ್ಮನಿದ್ರೆ ಅದನ್ನ ಡಿಪ್ಲೊಮೆಸಿ ಅಂತ ಕರಿಬೇಕಾ ರಾಷ್ಟ್ರ ಅವ್ರೆ? ಇಲ್ಲ, ಅದು ಏನಾಗುತ್ತೆ, ಯಾವಾಗ ಮೋದಿಯಲ್ಲಿ ಹೇಳ್ತಾರಲ್ಲ, ನೋ ಮೋದಿ ಈಸ್ ಮೈ ಕ್ಲೋಸ್ ಫ್ರೆಂಡ್, ಈಸ್ ಅ ಸೂಪರ್ ಗಾಯ್, ಈಸ್ ಅ ವೆರಿ ಡೈನಾಮಿಕ್ ಮ್ಯಾನ್ ಅಂತ ಹೇಳ್ಬಿಟ್ಟು ಆಗ ಮೋದಿ ಏನು ಇಲ್ಲ, ನಾನು ಡೈನಾಮಿಕ್ ಅಲ್ಲ, ನಾನು ಒಳ್ಳೆ ಫ್ರೆಂಡ್ ಅಲ್ಲ ಅಂತ ಹೇಳ್ಲಿಕ್ಕಾಗತ್ತಾ? ಅದು ಡಿಪ್ಲೊಮೆಸಿ ಅಲ್ಲ ಅದು. ಥಿಂಗ್ಸ್ ಆರ್ ಬೆಟರ್. ಇಟ್ ಇಸ್ ರಿಯಲೈಸಿಂಗ್ ಇಟ್. ನಾವು ಇವಾಗ ಇರಾನ್ ಮೇಲೆ ದಾಳಿ ಇದೆಯಲ್ಲ, ಇಸ್ರಾಯಲ್ US ದಾಳಿ, so that will give a lot of effect on USA and Israel. ಇರಾನ್ ಬಿಡಲ್ಲ ಸುಮ್ನೆ. See, there's going to affect on oil price, energy ಮೇಲೆ is a huge effect on that. Huge effect. It will cross $100 barrel ಹೋಗುತ್ತೆ. ಆವಾಗ ಏನಾಗುತ್ತೆ, ನಮ್ಮಲ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಅದು ಹೇಳಲಿಕ್ಕಾಗಲ್ಲ ಯಾವ ರೀತಿ ಹೋಗ್ಬೋದು. ಇವಾಗ ಗಲ್ಫ್ ನೇಷನ್ ನಲ್ಲೂ ಎಲ್ಲ ಆಲ್ ಕಂಟ್ರೀಸ್ ಮೇಲೆ ಅಟ್ಯಾಕ್ ಮಾಡಿದ ನಾನು. ದುಬೈ ವಾಸ್ ಸೇಫ್ ಹೆವನ್ ಅಂತ ಎಲ್ಲ ಹೋಗಿ ಫಿಲ್ಮ್ ಫ್ಯಾಕ್ಟರೀಸ್ ಗಳು ಎಲ್ಲ ಖಾಸಗಿಯವರು ಇನ್ವೆಸ್ಟ್ ಮಾಡಿದ್ರ ದುಬೈನಲ್ಲಿ. ಇವಾಗ ಸೇಫ್ ಹೆವನ ಇದು ಮಾಡಿದ ಯಾರು? ಟ್ರಂಪ್ ಅದಾನೆ ಮಾಡಿದ್ದು. ಈ ಸಂಘರ್ಷದಲ್ಲಿ ಭಾರತದ ನಿಲುವು ಏನ್ ಅನ್ಸುತ್ತೆ ನಿಮ್ಗೆ? ಭಾರತದ ನಿಲುವು ಸುಮ್ಮನಿದೆ. ವಾಚ್ ಅಂಡ್ ಸಿ ಪಾಲಿಸಿ. ಸುಮ್ಮನೆ ಇಲ್ವಲ್ಲ, ಏನ್ ಮಾಡ್ತದೆ? ಏನ್ ಮಾಡಿಲ್ಲ. ಸಂಘರ್ಷದ ಒಂದಿನ ಮುಂಚೆ ಪ್ರಧಾನಿಯವರು ವಾರ್ ಕ್ರಿಮಿನಲ್ ಜೊತೆಗೆ ಹೋಗಿ ಇಸ್ರೇಲ್ ಜೊತೆ ನಿಂತು ಬರ್ತಾರೆ, ಅಮೆರಿಕ ಜೊತೆ ನಿಂತು ಬರ್ತಾರೆ. ಇದನ್ನ ನೀವು ಮುಂಚಿತವಾಗಿ ಫ್ರೆಂಡ್ ಮಾಡ್ಕೊಂಡು ಬಂದಿದ್ದಾರೆ, ಒಳ್ಳೇದಲ್ಲ? ಅಲ್ಲಿ ನೀವು ಹೇಳ್ಬೋದು ಸೈಲೆಂಟ್ ಪೇಪರ್ ಅಲ್ಲಿ ಸೈಲೆಂಟ್ ಆಗಿದ್ದೀವಿ ಅಂತ, ಆದ್ರೆ ಬಹಿರಂಗದಲ್ಲಿ ಬೈ ಆಕ್ಷನ್ ಒಂದ್ ಕಡೆ ನಿಂತು ಬಿಟ್ಟಿದ್ದೀರಲ್ಲ. ಇಲ್ಲ, ಅದು ಇಸ್ರೇಲ್ ಒಟ್ಟಿಗೆ ನಾವು ಟೈಪ್ ಮಾಡಿರೋದು ಬಹಳ ಒಳ್ಳೇದು ಟೆಕ್ನಾಲಜಿ ಮೇಲೆ. ಇಸ್ರೇಲ್ದು ವಾಟರ್ ಡಿಸಾಲಿನೇಷನ್ ಪ್ರಾಜೆಕ್ಟ್ ಇದೆಯಲ್ಲ, ನೋವೇರ್ ಇನ್ ದ ವರ್ಲ್ಡ್. ಸಿ ವಾಟರ್ ನ ಡಿಸಾಲಿನೇಷನ್ ಮಾಡೋದು, ಕುಡಿಯೋ ನೀರು ಮಾಡುವ ತರ ಮಾಡುವುದಿದ್ರೆ ಟೆಕ್ನಾಲಜಿ, ಅದು ಕೂಡ ಕಾಸ್ಟ್ ಈಸ್ ₹1 per liter. ಅಷ್ಟು ದೊಡ್ಡ ಟೆಕ್ನಾಲಜಿ ಅದು. ಬಹುಶಃ ತಮಿಳ್ನಾಡಿನಲ್ಲಿ ನೀರಿಲ್ಲ ಅಂತಾರಲ್ಲ, ಈ ಟೆಕ್ನಾಲಜಿ ಉಪಯೋಗಿಸಿ ನೀರನ್ನ ಕುಡಿಯಲಿಕ್ಕೆ ಮಾಡ್ಕೋಬಹುದು. ತಮಿಳ್ನಾಡು, ಬೆಂಗಳೂರು ಸಮುದ್ರ ಇಲ್ಲವಲ್ಲ, ಮಂಗಳೂರಿನಿಂದ ತಗೊಂಡ್ಬರ್ಬೇಕಲ್ಲ.
ಕರೆಕ್ಟ್. ಕಾವೇರಿ ನೀರೇನಾದ್ರು ಬತ್ತೋಯ್ತು ಅಂದ್ರೆ ಬೆಂಗಳೂರು ಬಹಳ ಕಷ್ಟ ಆಗ್ಬಿಡತ್ತೆ. ಅದೇ ಮಾಡ್ಲೇಬೇಕಾಗುತ್ತೆ, ಮಂಗಳೂರಿನ ತಗೊಂಡ್ಬರ್ಲೇ ಆಗ್ತದೆ ಪಶ್ಚಿಮ ಘಟ್ಟ ದಾಟಿ. ಎಸ್ ಕ್ರಸ್ಟ್ ಅವರೇ, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ನಮ್ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು ತಮ್ಗೆ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ಆತ್ಮೀಯರು, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಈ ತರದ ಚರ್ಚೆಗಳು, ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಾರ್ಯಕ್ರಮಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.